First question ನೋಡೋಣ. The simple interest occurred on an amount of rupees 4,000 at the end of 2 years is rupees 800. Then what would be the compound interest occurred on the same amount at the same rate in the same period? Okay, ಅವ್ರ ಕ್ವಶನ್ ಏನು ಕೇಳ್ತೀರಾ ಅಂತಂದ್ರೆ 4,000ಕ್ಕೆ 2 ವರ್ಷಗಳ ನಂತರ ದೊರೆತಂತಹ ಸರಳ ಬಡ್ಡಿಯು ಏನಾದರೂ 800 ರೂಪಾಯಿ ಆದರೆ ಅದೇ ಮೊತ್ತಕ್ಕೆ ಅಂತ ನಾವು ಸೇಮ್ 4,000ನ ಏನಾದರೂ ಚಕ್ರ ಬಡ್ಡಿ ದರದಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಆ ಸೇಮ್ ಟೈಮ್ ಪೀರಿಯಡ್ ಅಲ್ಲಿ ಅಂತಂದ್ರೆ ಕೊಟ್ಟಿರುವಂತಹ 2 ಇಯರ್ಸ್ ಟೈಮ್ ಪೀರಿಯಡ್ ಅಲ್ಲಿ ನಮ್ಗೆ ದೊರೆತಂತಹ ಚಕ್ರ ಬಡ್ಡಿ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ನಾನು ಹೇಳಿದ್ದೆ. ಇನ್ ಕೇಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ನಾವು ಯಾವತ್ತೂ ಕೂಡ ಬಡ್ಡಿನ ನಾವು ಪ್ರಿನ್ಸಿಪಲ್ ಮೇಲೆನೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಇನ್ ಕೇಸ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ನಾವು ಯಾವತ್ತೂ ಚಕ್ರ ಬಡ್ಡಿನ ನಮ್ದು ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾನು ಏನಂತ ಹೇಳಿದ್ರೆ, ಇವಾಗ ಎರಡು ಕೇಸಲ್ಲೂ ಕೂಡ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋದು ಪ್ರಿನ್ಸಿಪಲ್ ಮೇಲೆ. ಸೊ ನಾನು ಪ್ರಿನ್ಸಿಪಲ್ ವ್ಯಾಲ್ಯೂನ 100% ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 100% ಇಸ್ ಈಕ್ವಲ್ ಟು ನನಗೆ ಗೊತ್ತು ಎಷ್ಟು 4,000 ಅಂತ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ವ್ಯಾಲ್ಯೂ. 100% ನಾನು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ 100% ಇಸ್ ಈಕ್ವಲ್ ಟು ಏನಾದರೂ 4,000 ಆದರೆ ಇಲ್ಲಿ ನೋಡಿ, ನನಗೆ ಟೈಮ್ ಪೀರಿಯಡ್ ಗೊತ್ತಿದೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಗೊತ್ತಿದೆ, ಮತ್ತೆ 2 ಇಯರ್ಸ್ ಅಲ್ಲಿ ಸಿಕ್ಕಂತಹ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂನು ಗೊತ್ತಿದೆ. ಸೊ ನನಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಕೇಸಲ್ಲಿ ಏನು ಮಾಡ್ತೀನಿ, ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ನಾನು ಫೈಂಡ್ ಮಾಡ್ಕೊತೀನಿ. ಬಟ್ ನಾನು ಹೇಳಿದೆ 2 ಇಯರ್ಸ್ ಅಂತ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ಹಾಗಿದ್ರೆ 2 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಅಂತ ಆದರೆ ನನಗೆ ಸಿಂಪಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಆಗಿರುತ್ತೆ. ಸೊ ನನಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಗೊತ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, 800 ಇದೆ. ಹಾಗಿದ್ರೆ ನೋಡಿ, 100% ಏನಾದರೂ 4,000 ಆದರೆ 2R% ಏನಾಗುತ್ತೆ ಅಂತ ಕಂಡುಹಿಡಬೇಕು. ಸೊ 2R% ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್. ನನಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಗೊತ್ತಿದೆ 800, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇವಾಗ ನೋಡಿ, ಪರ್ಸೆಂಟೇಜ್ ಮತ್ತೆ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ, 20 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, 4 1s ಅಗೇನ್ ಇಲ್ಲಿ 10 ಇದು 10 ಕ್ಯಾನ್ಸಲ್ ಆಗುತ್ತೆ, 4 1s 4 20s. ಹಾಗಿದ್ರೆ ನನಗೆ ರಿಮೈನಿಂಗ್ ವ್ಯಾಲ್ಯೂ ಏನು ಉಳ್ಕೊಂತು, 2R ಇಸ್ ಈಕ್ವಲ್ ಟು 20 ಅಂತ ಬಂತು. 2R ಇಸ್ ಈಕ್ವಲ್ ಟು 20 ಆದರೆ ಆರ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಮಲ್ಟಿಪ್ಲೈ ಇದೆ, ಡೈರೆಕ್ಟ್ ಆಗಿ ಡಿವೈಡ್ ಮಾಡೋಣ. ಸೊ 2 1s 2 10s. ಸೊ ಆರ್ ವ್ಯಾಲ್ಯೂ ನನಗೆ ಏನು ಸಿಕ್ತು, 10% ಪರ್ ಆನಮ್ ಸಿಕ್ತು. ಇವಾಗ ಸೆಕೆಂಡ್ ಕೇಸ್ ನೋಡಿ, ಇವಾಗ ನಾನು ಫಸ್ಟ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ತು. ನೆಕ್ಸ್ಟ್ ಅವ್ರು ಏನ್ ಹೇಳ್ತಿದ್ರೆ, ವಾಟ್ ವುಡ್ ಬಿ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಕರ್ಡ್ ಆನ್ ದ ಸೇಮ್ ಅಮೌಂಟ್. ನಾನು ಏನಾದ್ರು 4,000 ಅಮೌಂಟ್ ನ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಸಿಗುವಂತ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾನು ಇಲ್ಲಿ ಒಂದು ಎಫೆಕ್ಟಿವ್ ಪರ್ಸೆಂಟೇಜ್, ಇಲ್ಲಿ ನೋಡಿ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಇಂಟ್ರೆಸ್ಟ್ ನಾವು ಪ್ರಿನ್ಸಿಪಾಲ್ ಮೇಲೆ ಮತ್ತೆ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಾನೊಂದು ಫಾರ್ಮುಲಾ ಇರುತ್ತೆ. ಸೊ 2 ಇಯರ್ಸ್ಗೆ ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ಳೋದು ಹೇಗೆ ಅಂತ. ಸೊ A + B + AB ಡಿವೈಡೆಡ್ ಬೈ 100. ಸೊ ಎ ಅಂತಂದ್ರೆ 1 ಇಯರ್ಗೆ 10%, ಸೊ 10% ಪ್ಲಸ್ ಅಗೇನ್ ಸೆಕೆಂಡ್ ಇಯರ್ಗೆ 10% ಪ್ಲಸ್ ಎರಡು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ 10 × 10 ಏನು ಬರುತ್ತೆ, 100 ಡಿವೈಡೆಡ್ ಬೈ 100. ಎನಿವೇ ಇದು ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ. ಸೊ 10 + 10 + 1 ಏನಾಗುತ್ತೆ, 21% ಆಗುತ್ತೆ. ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ನ ಕಂಡುಹಿಡಬೇಕಿದ್ರೆ, ಸೊ ನಾನು 2 ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ನ ಕಂಡುಹಿಡಬೇಕು. ಯಾವ್ದ್ರ ಮೇಲೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಮೇಲೆ. ಸೊ 21% ಆಫ್ ನನಗೆ ಗೊತ್ತು ಎಷ್ಟು ಅಮೌಂಟ್, 4,000 ಅಮೌಂಟಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಿರೋದು. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಗಿರುತ್ತೆ, 4,000 ಆಗಿರುತ್ತೆ. ಸೊ 21% ಆಫ್ 4,000 ನಾನು ಫೈಂಡ್ ಮಾಡಬೇಕು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಅಂದ್ರೆ ನೋಡಿ, ನಾನು ಆಲ್ರೆಡಿ ಹೇಳಿದ್ದೆ 20% ಕಂಡುಹಿಡ್ಕೊಳ್ಳೋಣ. ಫಸ್ಟ್ 21% ನಾನು 20 + 1 ಅಂತ ಸ್ಪ್ಲಿಟ್ ಮಾಡ್ತೀನಿ. 20% ಕಂಡುಹಿಡಬೇಕು ಅಂದ್ರೆ ನೋಡಿ, ಇಲ್ಲಿ 4 ಡಿಜಿಟ್ 4,000 ಇದೆ. 10% ಕಂಡುಹಿಡಬೇಕು ಅಂದ್ರೆ 1 ಡಿಜಿಟ್ ಆದ್ಮೇಲೆ ನಾನು ಏನ್ ಮಾಡಬೇಕು, ಒಂದು ಪಾಯಿಂಟ್ ನ ಇಡಬೇಕು. ಸೊ 400 ಬರುತ್ತೆ. ಬಟ್ ನನಗೆ ಬೇಕಾಗಿತ್ತು 20% ಆಗಿರೋದ್ರಿಂದ ಆ 10% 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 400 × 2 ಏನ್ ಬರುತ್ತೆ, 800 ಬರುತ್ತೆ. ಈಗ ನನಗೆ 20% ವ್ಯಾಲ್ಯೂ ಸಿಕ್ತು, ಪ್ಲಸ್ 1%. 1% ಅಂದ್ರೆ ಏನು, ರೈಟ್ ಹ್ಯಾಂಡ್ ಸೈಡ್ ಇಂದ 2 ಡಿಜಿಟ್ ಆದ್ಮೇಲೆ ಒಂದು ಪಾಯಿಂಟ್ ಇಡಬೇಕು. ಸೊ ಆನ್ಸರ್ ಏನು ಬರುತ್ತೆ, 40 ಬರುತ್ತೆ. ಸೊ 800 + 40 ಏನಾಯ್ತು, ನನ್ನ ಫೈನಲ್ ಆನ್ಸರ್ 840 ಸಿಕ್ತು. ಸೊ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಆಪ್ಷನ್ 1. ಅಥವಾ ಈಗೇನ್ ಈ ಸೇಮ್ ಕ್ವಶನ್ ನಾನು ಏನ್ ಮಾಡ್ಬೋದು, ಈಗೇನ್ ಫಾರ್ಮುಲಾ ಯೂಸ್ ಮಾಡಿ ಕೂಡ ಫೈಂಡ್ ಮಾಡ್ಬೋದು. ಯಾವ ಫಾರ್ಮುಲಾ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಈಗ ನಾನೇನಾದ್ರೂ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನನಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಪ್ರಿನ್ಸಿಪಲ್ ವ್ಯಾಲ್ಯೂ 4,000, ಎಗೇನ್ ಟೈಮ್ ಪೀರಿಯಡ್ ಬಂದು 2 ಇಯರ್ಸ್, ಎಗೇನ್ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಸೊ ನನಗೆ ಈ ಫಾರ್ಮುಲಾದಲ್ಲಿ ಆರ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಬೇಕು. ಎಗೇನ್ ಆರ್ ವ್ಯಾಲ್ಯೂನ ಕಂಡುಹಿಡ್ಕೊಂಡಾದ್ಮೇಲೆ ಅವ್ರು ಏನ್ ಕೇಳ್ತಿದ್ರು, ಕಾಂಪೌಂಡ್ ಇಂಟ್ರೆಸ್ಟ್. ಎಗೇನ್ ನಾನು ಕಾಂಪೌಂಡ್ ಇಂಟ್ರೆಸ್ಟ್ಗೆ ಒಂದು ಫಾರ್ಮುಲಾ ಕೊಟ್ಟಿದೆ. ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P × 1 + R ಡಿವೈಡೆಡ್ ಬೈ 100 ಟು ದ ಪವರ್ n - 1. ಇದು ಫಾರ್ಮುಲಾ ಮೆಥಡ್ ಅಲ್ಲಿ ಕೂಡ ಅಪ್ಲೈ ಮಾಡಿದಾಗ ನಮಗೆ ಸೇಮ್ ಆನ್ಸರ್ ಸಿಗುತ್ತೆ. ಸೆಕೆಂಡ್ ಕ್ವಶನ್ ನೋಡೋಣ. When the rate of interest in a bank is reduced from 5% to 4%, then a man deposits rupees 2,000 more.
and his annual income remains the same that the original deposit is. ಇವಾಗ ನಾರ್ಮಲ್ ಆಗಿ ಏನು ಮಾಡ್ತಾನೆ, ಎಷ್ಟೋ ಒಂದು ಅಮೌಂಟನ್ನು ಒರಿಜಿನಲ್ ಅಂತಂದರೆ ಒರಿಜಿನಲ್ ಡೆಪಾಸಿಟ್ನ ನಾನು ಕಂಡುಹಿಡಬೇಕು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಒರಿಜಿನಲ್ ಡೆಪಾಸಿಟ್ನ ನಾನು ಎಕ್ಸ್ ಅಂತ ತಗೊತೀನಿ. ಅವ್ನು ಏನಾದರೂ ಎಕ್ಸ್ ರುಪೀಸ್ನ ಇನ್ವೆಸ್ಟ್ ಮಾಡ್ತಿದ್ದಾನೆ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ 5% ಇರುತ್ತೆ. ಇನ್ ಕೇಸ್ ಏನಾದರೂ ಆ ರೇಟ್ ಆಫ್ ಇಂಟ್ರೆಸ್ಟ್ 5%ಇಂದ 4%ಗೆ ರೆಡ್ಯೂಸ್ ಆದರೆ, ಆ ಕೇಸಲ್ಲಿ ಅವ್ನು ಏನು ಮಾಡ್ತಿದ್ದಾನೆ, 4%ಗೆ ರೆಡ್ಯೂಸ್ ಆದಾಗ ಅವನು 2000 rupees ಮೋರ್ನ ಇನ್ವೆಸ್ಟ್ ಮಾಡ್ತಿದ್ದಾನೆ. ಅಂದರೆ ಇನಿಷಿಯಲಿ ಎಕ್ಸ್ ಇನ್ವೆಸ್ಟ್ ಮಾಡ್ತಿದ್ದೆ ಎಕ್ಸ್ ರುಪೀಸ್ನ, ಇವಾಗ ಅವ್ನು ಎಷ್ಟು ಸೆಕೆಂಡ್ ಕೇಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾನೆ, 4% ರೇಟ್ ಆಫ್ ಇಂಟ್ರೆಸ್ಟ್ 2000 ಮೋರ್ನ ಇನ್ವೆಸ್ಟ್ ಮಾಡ್ತಿದ್ದಾನೆ. ಆಗೇನಾದರೂ ಆದರೆ ಅವ್ನು ಆನ್ಯುವಲ್ ಇನ್ಕಮ್ ರಿಮೈನ್ಸ್ ದ ಸೇಮ್ ಅಂತಂದ್ರೆ ಅವ್ನಿಗೆ ಏನು ಇಂಟ್ರೆಸ್ಟ್ ಸಿಗುತ್ತಲ್ಲ 1 year, ಆನ್ಯುವಲ್ ಅಂತಂದ್ರೆ 1 year. ಸೊ 1 yearಗೆ ಏನು ಇಂಟ್ರೆಸ್ಟ್ ಸಿಗುತ್ತಲ್ಲ ಆ ಎರಡು ಕೇಸಲ್ಲೂ ಕೂಡ ಆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಸೊ ನಾನು ಏನು ಮಾಡ್ತೀನಿ, ಎರಡು ಕೇಸಲ್ಲೂ ಕೂಡ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂನ ನಾನು ಸೇಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಕೇಸ್ ಅಂತಂದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 5% ಇರುತ್ತೆ, ಸೆಕೆಂಡ್ ಕೇಸ್ ಅಂತ ಅಂದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 4% ಇರುತ್ತೆ. ಇವಾಗ ನನಗೆ ಗೊತ್ತು ಸಿಂಪಲ್ ಇಂಟ್ರೆಸ್ಟ್ ನ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟೈಮ್ ಪೀರಿಯಡ್ ಇಲ್ಲಿ ಎರಡು ಕೇಸಲ್ಲಿ ಆನ್ಯುವಲ್ ಅಂತ ಅಂದ್ರೆ 1 year ಅಂತ ಆಯ್ತು. ಸೊ 5% ಅಂತ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಕಂಡುಹಿಡಿದೀವಿ, ಪ್ರಿನ್ಸಿಪಾಲ್ ಮೇಲೆ. ಸೊ ಫಸ್ಟ್ ಕೇಸಲ್ಲಿ ಒರಿಜಿನಲ್ ಡೆಪಾಸಿಟ್ ಏನಿತ್ತು, ಎಕ್ಸ್ ರುಪೀಸ್ ಇತ್ತು. ಹಾಗಿದ್ರೆ 5% ಆಫ್ ಎಕ್ಸ್ is equal to the second case ನೋಡಿ 4% ಆಫ್ ಯಾವುದಕ್ಕೆ, ಎಗೇನ್ 4% ರೇಟ್ ಆಫ್ ಇಂಟ್ರೆಸ್ಟ್ ಇದ್ದಾಗ ಅವ್ನು 2000 ಮೋರ್ನ ಇನ್ವೆಸ್ಟ್ ಮಾಡ್ತಿದ್ದಾನೆ. ಯಾವುದಕ್ಕೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗೆ. ಅವ್ನು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಏನಿದೆ ಎಕ್ಸ್ ರುಪೀಸ್ ಇದೆ, ಅದಕ್ಕೆ ಅವನು 2000 ಮೋರ್ ಇನ್ವೆಸ್ಟ್ ಮಾಡ್ತಿದ್ದಾನೆ. ಸೊ ಎಕ್ಸ್ ಪ್ಲಸ್ 2000 ಆಯಿತು. ಓಕೆ, ಇವಾಗ ನೋಡಿ ಇಲ್ಲಿ ಪರ್ಸೆಂಟೇಜ್ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ 5 into x ಏನಾಯಿತು, 5x ಆಯಿತು, ಇಸ್ ಈಕ್ವಲ್ ಟು 4 into x ಏನಾಗುತ್ತೆ, 4x ಆಗುತ್ತೆ, ಪ್ಲಸ್ 4 into 2000 ಏನಾಗುತ್ತೆ, 8000 ಆಗುತ್ತೆ. ನಾನು ಏನು ಮಾಡ್ತೀನಿ, ಈ ಎಕ್ಸ್ ವೇರಿಯಬಲ್ನೆಲ್ಲ ಎಕ್ಸ್ ಟರ್ಮ್ಸ್ ಇರೋದನ್ನೆಲ್ಲ ಒಂದು ಕಡೆ ತಗೊಂತೀನಿ. ಸೊ 5x ಇಲ್ಲಿ 4x ಇದ್ದಿದ್ದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ -4x ಆಗುತ್ತೆ. ಸೊ 5x - 4x ಅಂತ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, 8000 ಆಯಿತು. ಇವಾಗ ಎಕ್ಸ್ ವ್ಯಾಲ್ಯೂನ ಕಂಡಿಡಿದಾದ್ಮೇಲೆ ಎಕ್ಸ್ ಅಂತ ಅಂದರೆ ಏನು, ಒರಿಜಿನಲ್ ಡೆಪಾಸಿಟ್ ಅಂತ. ಅವ್ರು ನನಗೆ ಕೇಳ್ತಿರೋ ಕ್ವಶನ್ ಏನು, ಒರಿಜಿನಲ್ ಡೆಪಾಸಿಟ್ನ ಕೇಳ್ತಿದ್ರೆ. ಹಾಗಿದ್ರೆ ಒರಿಜಿನಲ್ ಡೆಪಾಸಿಟ್ ವ್ಯಾಲ್ಯೂ ಏನಾಯಿತು, 8000 rupees ಆಯಿತು. ಹಾಗಿದ್ರೆ ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನೋಡೋಣ. A small cat can catch 12 rats in 6 minutes and a big cat can catch 6 rats in 12 minutes. ಇಲ್ಲಿ 2 types of cat ನ ಕೊಟ್ಟಿದ್ದಾರೆ. ಒಂದು ಬಂದು ಸ್ಮಾಲ್ ಕ್ಯಾಟ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಬಂದು ಬಿಗ್ ಕ್ಯಾಟ್ ಅಂತ. 2 types of cat ನ ಕನ್ಸಿಡರ್ ಮಾಡಿದ್ದಾರೆ. ಸ್ಮಾಲ್ ಕ್ಯಾಟ್ ಏನ್ ಮಾಡ್ತಿದೆ, 6 ನಿಮಿಷದಲ್ಲಿ 12 rats ನ ಕ್ಯಾಚ್ ಮಾಡ್ತಿದೆ, ಹಿಡಿತಿದೆ. ಅಂತಂದ್ರೆ ಕೊಟ್ಟಿರುವಂತ 6 minutes ಅಲ್ಲಿ 12 rats ನ ಕ್ಯಾಚ್ ಮಾಡ್ತಿದೆ. ಹಾಗಿದ್ರೆ ನಾನು ಏನ್ ಮಾಡ್ಬೇಕು, ಸ್ಮಾಲ್ ಕ್ಯಾಟ್ಸ್ 1 rat ನ ಎಷ್ಟು ಮಿನಿಟ್ಸ್ ಅಲ್ಲಿ ಹಿಡಿಯುತ್ತೆ ಅಂತ ಚೆಕ್ ಮಾಡ್ಬೇಕು. ಸೊ ಹಾಗಿದ್ರೆ 1 rat ನ ಹಿಡಿಯೋದಕ್ಕೆ ತಗೊಳ್ಳುವಂತ ಸಮಯ ಎಷ್ಟು, ಅಥವಾ 1 minute ಅಲ್ಲಿ ಎಷ್ಟು ರ್ಯಾಟ್ನ ಹಿಡಿಯುತ್ತೆ ಅಂತ ಚೆಕ್ ಮಾಡೋಣ. 12 rats ನ 6 minutes ಅಲ್ಲಿ ಹಿಡಿದ್ರೆ 1 minute ಅಲ್ಲಿ ಅದು 2 rats ನ ಹಿಡಿತಿದ್ಯಾ ಸ್ಮಾಲ್ ಕ್ಯಾಟು. ಸೊ 1 minute ಅಲ್ಲಿ ಏನಂತ ಆಗ್ತಿದೆ, 2 rats ನ ಹಿಡಿತಿದೆ. ನೆಕ್ಸ್ಟ್ ಅದೇ ರೀತಿ ಬಿಗ್ ರ್ಯಾಟ್ ಏನ್ ಮಾಡ್ತಿದೆ, 12 minutes ಅಲ್ಲಿ 6 rats ನ ಹಿಡಿತಿದೆ. ಹಾಗಿದ್ರೆ ಅದು 1 rat ನ ಹಿಡಿಯೋದಕ್ಕೆ ತಗೊಳ್ಳುವಂತ ಸಮಯ ಎಷ್ಟು, 2 minutes. ಹಾಗಿದ್ರೆ 2 minutes ಅಲ್ಲಿ ಅದು 1 rat ನ ಹಿಡಿತಿದೆ, ಯಾವುದು, ಬಿಗ್ ಕ್ಯಾಟ್. ಹಾಗಿದ್ರೆ ಕ್ವಶನ್ ಏನ್ ಕೇಳ್ತಿದೆ, ಇಫ್ ದೇರ್ ಆರ್ ಸಫಿಶಿಯಂಟ್ rats then how many rats can both the cats catch together in 20 minutes. ಹಾಗಿದ್ರೆ 2 types of rats ಕೂಡ 20 minutes ಅಲ್ಲಿ ಎಷ್ಟೆಷ್ಟು rat ನ ಹಿಡಿಯುತ್ತೆ ಅಂತ ನಾನು ಫೈಂಡ್ ಮಾಡಬೇಕು. ನೋಡಿ ಇದು ನೋಡಿ, ಸ್ಮಾಲ್ ಕ್ಯಾಟ್ 1 minute ಅಲ್ಲಿ 2 rats ನ ಹಿಡಿದ್ರೆ, 1 minute ಅಲ್ಲಿ 2 rats ನ ಹಿಡಿದ್ರೆ 20 minutes ಅಲ್ಲಿ ಎಷ್ಟು rat ನ ಹಿಡುತ್ತೆ, ಜಸ್ಟ್ ಆ 2 rat ನ 20 minutes ಮಲ್ಟಿಪ್ಲೈ ಮಾಡಿ. 1 minute ಅಲ್ಲಿ ನನಗೆ 2 rats ಹಿಡಿತಿದೆ ಅಂತ ಗೊತ್ತು. ಹಾಗಿದ್ರೆ 20 minutes ಅಲ್ಲಿ ಎಷ್ಟು rat ಹಿಡಿತಿದೆ, 20 into 2 ಏನಾಗುತ್ತೆ, 40 rats ನ ಹಿಡಿತಿದೆ, ಯಾವುದು, ಸ್ಮಾಲ್ ಕ್ಯಾಟ್. ನೆಕ್ಸ್ಟ್ ಅದೇ ರೀತಿ ಬಿಗ್ ರ್ಯಾಟ್ ನೋಡಿ 2 minutes ಅಲ್ಲಿ 1 rat ನ ಹಿಡಿತಿದೆ, ಯಾವುದು, ಬಿಗ್ ರ್ಯಾಟ್ ಏನ್ ಮಾಡ್ತಿದೆ, 2 minutes ಅಲ್ಲಿ 1 rat ನ ಹಿಡಿತಿದೆ. ಅಂತಂದ್ರೆ 1 rat ನ ಹಿಡಿಯೋದಕ್ಕೆ ತಗೊಳ್ಳುವಂತ ಸಮಯ ಎಷ್ಟು, ಬಿಗ್ ಕ್ಯಾಟ್ 2 minutes ಆಯ್ತು. ಹಾಗಿದ್ರೆ ಟೋಟಲ್ 20 minutes ಅಲ್ಲಿ ಎಷ್ಟು ಕ್ಯಾಟ್ ನ ಹಿಡಿತಿದೆ, ಎಷ್ಟು rat ನ ಹಿಡಿತಿದೆ ಅಂತ ನಾನು ಫೈಂಡ್ ಮಾಡಬೇಕು. ಸೊ ಏನಾಗುತ್ತೆ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1 into 20 divided by 2, ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 20 into 1 20 ಆಗುತ್ತೆ. ಸೊ 20 divided by 2 ಏನಾಯ್ತು, 10 rats ನ ಹಿಡಿತಿದೆ. ಎಷ್ಟು, 20 minutes ಅಲ್ಲಿ. 2 minutes ಅಲ್ಲಿ 1 rat ಅಂದ್ರೆ 20 minutes 10 rats ಹಿಡಿತಿದೆ.
ಯಾವುದು ಬಿಗ್ ಕ್ಯಾಟ್. ಬಟ್ ನನಗೆ ಅವರು ಟೋಟಲ್ ಕೇಳ್ತಿರೋದು. ಸೊ ಸ್ಮಾಲ್ ಕ್ಯಾಟ್ಸ್ ಒಟ್ಟು 20 ಮಿನಿಟ್ಸಲ್ಲಿ ಎಷ್ಟು ರ್ಯಾಟ್ ಹಿಡಿತಿದೆ, 40 ರ್ಯಾಟ್ಸ್ ಹಿಡಿತಿದೆ. ಪ್ಲಸ್ ಬಿಗ್ ಕ್ಯಾಟ್ಸ್ 20 ಮಿನಿಟ್ಸಲ್ಲಿ ಎಷ್ಟು ರ್ಯಾಟ್ನ ಹಿಡಿತಿದೆ, 10 ರ್ಯಾಟ್ಸ್ನ ಹಿಡಿತಿದೆ. ಸೊ 40 + 10 ಏನಾಗುತ್ತೆ, ಆನ್ಸರ್ 50 ಬರುತ್ತೆ. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 3. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಬಂದು ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ಲಿ ನೋಡಿ. ಇಫ್ ರೋಹಿತ್ ಇಸ್ ಕೋಡೆಡ್ ಆಸ್ SQKM5 ದೆನ್ ವಿರಾಟ್ ಇಸ್ ಕೋಡೆಡ್ ಆಸ್. ಇಲ್ಲಿ ನೋಡಿ, ರೋಹಿತ್ ನಾವು ಯಾವುದೋ ಒಂದು ಕೋಡೆಡ್, ಯಾವುದೋ ಒಂದು ಪ್ಯಾಟರ್ನ್ ಅಪ್ಲೈ ಮಾಡಿ ಕೋಡ್ ಮಾಡಿದ್ದಾರೆ. ನಾನು ಫಸ್ಟ್ ಆ ಪ್ಯಾಟರ್ನ್ ಫೈಂಡ್ ಮಾಡಿಕೊಂಡು ಆ ಪ್ಯಾಟರ್ನ್ ಕೊಟ್ಟಿರುವಂಥ ಕ್ವಶನ್ಗೆ ನಾನು ಅಪ್ಲೈ ಮಾಡಬೇಕು. ನೋಡಿ, ಟೋಟಲ್ 5 ಲೆಟರ್ಸ್ ಇದೆ. ಸೊ ಆರ್ ಇದ್ದಿದ್ದು ಏನಾಗಿದೆ, ಎಸ್ ಆಗಿದೆ. ಸೊ ಏನು ಮಾಡಿದ್ರೆ +1 ಮಾಡಿದ್ದಾರೆ. ಸೊ R+1 ಏನಾಗಿತ್ತು, ಎಸ್ ಆಯಿತು. ನೆಕ್ಸ್ಟ್ O ಬಿಕಮ್ಸ್ ಟು Q ಆಯಿತು. ನೆಕ್ಸ್ಟ್ ನೋಡಿ, OPQ ಸೆಕೆಂಡ್ ಸಕ್ಸಿಡಿಂಗ್ ಲೆಟರ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ +2. ನೆಕ್ಸ್ಟ್ ಎಚ್ ಇದ್ದದ್ದು ಏನಾಗಿದೆ, HIJK. ಸೊ ಥರ್ಡ್ ಸಕ್ಸಿಡಿಂಗ್ ಲೆಟರ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ +3 ಮಾಡಿದ್ದಾರೆ. ನೆಕ್ಸ್ಟ್ ಐ ಇದ್ದದ್ದು ಏನಾಗಿದೆ, JKLM. ಸೊ ಅವ್ರೇನು ಮಾಡಿದ್ದಾರೆ, ಫೋರ್ತ್ ಸಕ್ಸಿಡಿಂಗ್ ಲೆಟರ್ನ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಟಿ ಇದ್ದದ್ದು Y ಆಗಿದೆ, TUVWXY. ಸೊ ಫಿಫ್ತ್ ಸಕ್ಸಿಡಿಂಗ್ ಲೆಟರ್ನ ಕನ್ಸಿಡರ್ ಮಾಡಿದ್ದಾರೆ. ಸೇಮ್ ಪ್ಯಾಟರ್ನ ನಾನಿಲ್ಲಿ ವಿರಾಟಿಗೆ ಅಪ್ಲೈ ಮಾಡ್ತೀನಿ, VIRAT. ಸೊ ವಿದು ಫಸ್ಟ್ ಸಕ್ಸಿಡಿಂಗ್ ಲೆಟರ್ ಏನಾಯಿತು, ವಿದ್ ನೆಕ್ಸ್ಟ್ ಲೆಟರ್ ಏನು ಬರುತ್ತೆ, W ಬರುತ್ತಾ. ನೆಕ್ಸ್ಟ್ ಅದೇ ರೀತಿ ಐದು ಸೆಕೆಂಡ್ ಸಕ್ಸಿಡಿಂಗ್ ಲೆಟರ್ನ ಕನ್ಸಿಡರ್ ಮಾಡಿ, IJK, K ಬಂತು. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಸಕ್ಸಿಡಿಂಗ್ ಲೆಟರ್ RSTU, U ಬರುತ್ತೆ. ಎದು ಫೋರ್ತ್ ಸಕ್ಸಿಡಿಂಗ್ ಲೆಟರ್ BCDE ಬರುತ್ತೆ. ನೆಕ್ಸ್ಟ್ ಟಿದು ಫಿಫ್ತ್ ಸಕ್ಸಿಡಿಂಗ್ ಲೆಟರ್ ಬಂದು Y ಬರುತ್ತೆ. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ನನಗೆ ಯಾವ್ದು ಮ್ಯಾಚ್ ಆಗ್ತಿದೆ ಚೆಕ್ ಮಾಡಿ. ಸೆಕೆಂಡ್ ಲೆಟರ್ ನೋಡಿ, ಎಲ್ಲ ಕೂಡ ಇಲ್ಲಿ W ಇಂದನೇ ಸ್ಟಾರ್ಟ್ ಆಗ್ತಿದೆ. ಸೊ ಸೆಕೆಂಡ್ ನೋಡೋಣ. ನನ್ನ ಆನ್ಸರ್ ಏನಿದೆ, K ಇಂದ ಬರಬೇಕು ಸೆಕೆಂಡ್ ಲೆಟರ್. ಬಟ್ ಇಲ್ಲಿ U ಇದೆ, ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಒಂದು K ಇದೆ, ನೆಕ್ಸ್ಟ್ ಒಂದು K ಇದೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ E ಇದೆ, ಅದನ್ನು ಕೂಡ ಎಲಿಮಿನೇಟ್ ಮಾಡಿ. ನೆಕ್ಸ್ಟ್ ಥರ್ಡ್ ಲೆಟರ್ ಏನು ಬರಬೇಕು, U ಬರಬೇಕು. ಸೊ ಯಾವ ಆಪ್ಷನ್ ಬರುತ್ತೆ, ಆಪ್ಷನ್ 3. ಬಿಕಾಸ್ ಸೆಕೆಂಡ್ ಆಪ್ಷನಲ್ಲಿ ಥರ್ಡ್ ಲೆಟರ್ E ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. A student multiplied a number by 3/5 instead of 5/3. ಅಂತಂದ್ರೆ ಯಾವುದೋ ಒಂದು ನಂಬರ್ನ 5/3 ಇಂದ ಮಲ್ಟಿಪ್ಲೈ ಮಾಡೋದ್ರ ಬದಲು ಏನು ಮಾಡ್ತಿದ್ದಾರೆ, 3/5 ಇಂದ ಮಲ್ಟಿಪ್ಲೈ ಮಾಡ್ತಿದ್ದಾರೆ. ಆಗಿದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್. ಹಾಗಿದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ಬಂದಂಥ ಪರ್ಸೆಂಟೇಜ್ ಎರರ್ ಏನು ಅನ್ನೋದನ್ನ ನಾನು ಫೈಂಡ್ ಮಾಡಬೇಕು. ಸೊ ನೋಡಿ, ಯಾವುದೋ ಒಂದು ನಂಬರ್ ಅಂತ ಅಂದ್ರೆ ನಾನು X ಅಂತ ಕನ್ಸಿಡರ್ ಮಾಡ್ತೀನಿ. ಆ ನಂಬರ್ನ 5/3 ಇಂದ ಮಲ್ಟಿಪ್ಲೈ ಮಾಡೋದ್ರ ಬದಲು 5/3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 5x/3 ಆಗುತ್ತಾ. ಇದು ಆಕ್ಚುಲಿ ಕರೆಕ್ಟ್ ವ್ಯಾಲ್ಯೂ. ಸೊ 5x/3 ಆಗೋದ್ರ ಬದಲು 5/3 ಇಂದ ಮಲ್ಟಿಪ್ಲೈ ಮಾಡೋದ್ರ ಬದಲು ಆ ನಂಬರ್ನ ಏನ್ ಮಾಡ್ತಿದ್ದಾರೆ, 3/5 ಇಂದ ಮಲ್ಟಿಪ್ಲೈ ಮಾಡ್ತಾರೆ. ಇದು ಬಂದು ರಾಂಗ್ ವ್ಯಾಲ್ಯೂ ಆಯಿತು. ಸೊ ಆಗಿದ್ರೆ ಪರ್ಸೆಂಟೇಜ್ ಎರರ್ ಏನು ಅನ್ನೋದನ್ನ ಕಂಡುಹಿಡಬೇಕು. ಸೊ ಪರ್ಸೆಂಟೇಜ್ ಎರರ್ ಕಂಡುಹಿಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು, ಫಸ್ಟ್ ಎರರ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಎರರ್ ವ್ಯಾಲ್ಯೂ ಅಂತ ಅಂದ್ರೆ ಈ ಕರೆಕ್ಟ್ ವ್ಯಾಲ್ಯೂ ಮತ್ತೆ ರಾಂಗ್ ವ್ಯಾಲ್ಯೂದು ನಾನು ಡಿಫ್ರೆನ್ಸ್ ನ ತಗೊಬೇಕು. ಸೊ ಡಿಫ್ರೆನ್ಸ್ ತಗೊಬೇಕು. ನೋಡಿ, ಈಗ ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಯಾವುದು ಗೊತ್ತಿಲ್ಲ. ಫಸ್ಟ್ LCM ತಗೊಳ್ಳೋಣ. 3 5 15 ಬರುತ್ತಾ ಡಿನಾಮಿನೇಟರ್ದು. ನೆಕ್ಸ್ಟ್ ನೋಡಿ, ಆ 15 ನಾನು ಇದರಿಂದ ಜಸ್ಟ್ ಡಿನಾಮಿನೇಟರ್ ವ್ಯಾಲ್ಯೂ ಎರಡು ವ್ಯಾಲ್ಯೂಸ್ಗೆ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಸೊ 5x/3 ಇಂಟು 15, 3 1s 3 5s, 5 ಇಂಟು 5x ಏನಾಯಿತು, 25x ಆಯಿತು ಡಿಫ್ರೆನ್ಸ್. 3x/5 ಅಗೇನ್ ಇಂಟು 15, 5 1s 5 3s ಬರುತ್ತೆ. 3 ಇಂಟು 3x ಇಂಟು 3 ಏನು ಬರುತ್ತೆ, 9x ಬರುತ್ತೆ. ಆಗಿದೆ 25x ಅಲ್ಲಿ 9x ಹೋದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ, 16x/15 ಬಂತು. ಇದು ಎರರ್ ವ್ಯಾಲ್ಯೂ. ಸೊ ನನಗೆ ಬೇಕಾಗಿರೋದು ಎರರ್ ಪರ್ಸೆಂಟೇಜ್. ಸೊ ಫಾರ್ಮುಲಾ ಏನು, ಎರರ್ ಡಿವೈಡೆಡ್ ಬೈ ಕರೆಕ್ಟ್ ವ್ಯಾಲ್ಯೂ ಏನಿದೆ 5x/3, 10 ಪರ್ಸೆಂಟೇಜ್ ಬೇಕಾಗಿರೋದ್ರಿಂದ ಜಸ್ಟ್ ಮಲ್ಟಿಪ್ಲೈ ಬೈ 100 ಮಾಡಿ. ಇವಾಗ ನೋಡಿ, 16x/15 ಡಿನಾಮಿನೇಟರ್ಲಿ 5x/3 ಇದೆ. ನಾನು ಅದನ್ನ ನ್ಯೂಮರೇಟರ್ ತಂದ್ರೆ ಏನಾಗುತ್ತೆ, 3/5x ಆಗುತ್ತೆ. ದೆನ್ ಮಲ್ಟಿಪ್ಲೈ ಬೈ 100. ಎನಿವೇ ಎಕ್ಸ್ ಮತ್ತೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 3 1s 3 5s 15, 5 ಇಂಟು 5 ಏನು ಬರುತ್ತೆ, 25 ಬರುತ್ತೆ. 25 ಇಂಟು 4 ಏನು ಬರುತ್ತೆ, 100 ಕ್ಯಾನ್ಸಲ್ ಆಗುತ್ತೆ. ಸೊ 16 ಇಂಟು 4 ಫೈನಲ್ ಉಳ್ಕೊಂಡಿರೋ ಟರ್ಮ್ಸ್ ಏನು, ಇಲ್ಲಿ 16 ಉಳ್ಕೊಂಡಿದೆ, ಇಲ್ಲಿ 4 ಉಳ್ಕೊಂಡಿದೆ. ಜಸ್ಟ್ ಮಲ್ಟಿಪ್ಲೈ ಮಾಡಿ. 16 ಇಂಟು 4 ಏನು ಬರುತ್ತೆ, 64% ಎರರ್ ವ್ಯಾಲ್ಯೂ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ 4. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ.
A and B are two prime numbers of the form P and P plus 1. ಇಲ್ಲಿ ಏನು ಮಾಡಿದ್ರೆ ಯಾವುದೋ ಒಂದು ಎರಡು ಎ ಮತ್ತು ಬಿನ ಎರಡು ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡಿ. ಪ್ರೈಮ್ ನಂಬರ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೆ, ಒಂದು ಆ ಕೊಟ್ಟಿರುವಂಥ ಸೇಮ್ ನಂಬರಿಂದ ಆ ನಂಬರ್ ಡಿವೈಡ್ ಆಗಬೇಕು, ಅಥವಾ ಆ ನಂಬರ್ ಬಿಟ್ಟು ಅಂತ ಅಂದರೆ ಒನ್ನಿಂದಷ್ಟೇ ಡಿವೈಡ್ ಆಗಬೇಕು. ಸೊ ಆ ನಂಬರ್ನಷ್ಟೇ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ ನನಗೆ ಆಬ್ವಿಯಸ್ಲಿ ಸ್ಟಾರ್ಟ್ ಆಗೋದೆಲ್ಲಿಂದ 2 ಇಂದ. 1 ಇಸ್ ನಾಟ್ ಎ ಪ್ರೈಮ್ ನಂಬರ್. ಮತ್ತೆ ಇರುವಂತಹ ಪ್ರೈಮ್ ನಂಬರ್ಸ್ಗಳೆಲ್ಲದರಲ್ಲೂ ಈವನ್ ಪ್ರೈಮ್ ನಂಬರ್ ಒಂದೇ ಬರೋದು, ಅದು ಯಾವುದು ಅಂತ. ಓಕೆ, ಕ್ವಶನ್ ನೋಡೋಣ. ಎ ಅಂಡ್ ಬಿ ಆರ್ ಟೂ ಪ್ರೈಮ್ ನಂಬರ್ಸ್ ಆಫ್ ದ ಫಾರ್ಮ್ ಪಿ ಅಂಡ್ ಪಿ ಪ್ಲಸ್ 1. ಇವಾಗ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಪಿ ವ್ಯಾಲ್ಯೂನ ನಾನು 2 ಅಂತ ಕನ್ಸಿಡರ್ ಮಾಡ್ತೀನಿ. ಪಿ ವ್ಯಾಲ್ಯೂನ ನಾನು 2 ಅಂತ ಕನ್ಸಿಡರ್ ಮಾಡಿದ್ರೆ ಹಾಗಾದ್ರೆ ಪಿ ಪ್ಲಸ್ 1 ಏನಾಗುತ್ತೆ? 2 ಪ್ಲಸ್ 1 ಏನಾಯಿತು? 3 ಬಂತು. ಮತ್ತೆ ನೋಡಿ, +1 ಅಂತಂದರೆ ಆಬ್ವಿಯಸ್ಲಿ ನೆಕ್ಸ್ಟ್ ನಂಬರ್ ಏನೋ. ಸೊ ಅವ್ರು ಎರಡು ಎ ಆ್ಯಂಡ್ ಬಿ ಏನು ಮಾಡಿದರೆ 2 ಕಂಟಿನ್ಯೂಸ್ ನಂಬರ್ಸ್ನ ತಗೊಂಡಿದ್ರು. ಆ ಕಂಟಿನ್ಯೂಸ್ ನಂಬರ್ಸ್ ಏನಾಗಬೇಕು? ಆಬ್ವಿಯಸ್ಲಿ ಪ್ರೈಮ್ ನಂಬರ್ ಆಗಿರಬೇಕು. ನನಗೆ ಕಂಟಿನ್ಯೂಸ್ 2 ನಂಬರ್ಸ್ ಅಂತ ಅಂದರೆ ಆಬ್ವಿಯಸ್ಲಿ ನನಗೆ 2 ಮತ್ತು 3ನ, ಸೊ 2 ನಾನು ಪಿ ವ್ಯಾಲ್ಯೂನ 2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 2 + 1 ಏನಾಗುತ್ತೆ? 3 ಆಗುತ್ತೆ. ಹಾಗಿದ್ರೆ ಎ ಆ್ಯಂಡ್ ಬಿ ಯಾವ್ದಾಯ್ತು? ಎ ವ್ಯಾಲ್ಯೂ 2 ಆಯಿತು, ಬಿ ಅಂದರೆ 3 ಆಯಿತು. ಸೊ ಇಲ್ಲಿ ಅವ್ರು ಯಾವ್ದು ಎರಡು ಪ್ರೈಮ್ ನಂಬರ್ನ ಕನ್ಸಿಡರ್ ಮಾಡಿದರೆ 2 ಮತ್ತು 3ನ ಕನ್ಸಿಡರ್ ಮಾಡಿದರೆ. ನೆಕ್ಸ್ಟ್ ಇದಾದ್ಮೇಲೆ ನೋಡಿ, ಎಮ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಎ ಪ್ಲಸ್ ಬಿ ಟು ದ ಪವರ್ ಬಿ. ನಾನು ಫಸ್ಟ್ ಇಲ್ಲಿ ಏನು ಮಾಡ್ತೀನಿ, ಎಮ್ ವ್ಯಾಲ್ಯೂನ ಫೈಂಡ್ ಮಾಡ್ತೀನಿ. ಎಮ್ ಅಂತ ನಾನು ಎ ಟು ದ ಪವರ್ ಎ ಟು ದ ಪವರ್ ಎ ಅಂತಂದರೆ ಎ ವ್ಯಾಲ್ಯೂ ಅಂದರೆ 2ನ, ಸೊ 2 ಸ್ಕ್ವೇರ್ ಏನಾಗುತ್ತೆ? 4 ಬರುತ್ತೆ. ಪ್ಲಸ್ ಬಿ ಟು ದ ಪವರ್ ಬಿ ಟು ದ ಪವರ್ ಬಿ ಅಂತಂದರೆ 3 ಕ್ಯೂಬ್ ವ್ಯಾಲ್ಯೂ ಏನು ಬರುತ್ತೆ? 27 ಬರುತ್ತೆ. ಸೊ 27 + 4 ಏನಾಯಿತು? 31. ನನಗೆ ಎಮ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. ಎಗೇನ್ ಎನ್ ವ್ಯಾಲ್ಯೂ ಹೇಗೆ ಕಂಡುಹಿಡ್ಕೊಳ್ಳೋದು? ಅವ್ರು ಏನು ಕೊಟ್ಟಿದ್ದಾರೆ? ಎನ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎ ಟು ದ ಪವರ್ ಬಿ ಪ್ಲಸ್ ಬಿ ಟು ದ ಪವರ್ ಎ. ಸೊ ಎ ಟು ದ ಪವರ್ ಬಿ, ಸೊ ಎ ಅಂತಂದ್ರೆ ಏನು? 2 ಬಂತ. ಟು ದ ಪವರ್ ಬಿ ಅಂತಂದ್ರೆ ವ್ಯಾಲ್ಯೂ ಏನಿದೆ? 3 ಇದೆ. ಸಿಮಿಲರ್ಲಿ ಪ್ಲಸ್ ಬಿ ಟು ದ ಪವರ್ ಎ, ಬಿ ಅಂತ ಅಂದ್ರೆ 3 ಇದೆ, ಟು ದ ಪವರ್ ಎ ಅಂತ ಅಂದ್ರೆ 2 ಇದೆ. ಸೊ 2 ಕ್ಯೂಬ್ ಅಂದ್ರೆ 8 ಆಯ್ತು, 3 ಸ್ಕ್ವೇರ್ ಅಂದ್ರೆ 9 ಆಯ್ತು. ಸೊ 9 + 8 ಏನಾಯ್ತು? 17 ಬಂತು. ಈಗ ನನಗೆ ಎಂ ವ್ಯಾಲ್ಯೂ ಮತ್ತೆ ಎನ್ ವ್ಯಾಲ್ಯೂ ಸಿಕ್ತು. ಸೊ ಎಂ ವ್ಯಾಲ್ಯೂ ಮತ್ತು ಎನ್ ವ್ಯಾಲ್ಯೂನ ಫೈಂಡ್ ಮಾಡಾದ್ಮೇಲೆ ಜಸ್ಟ್ ಈ ಆಪ್ಷನ್ ಯಾವ್ದು ಮ್ಯಾಚ್ ಆಗುತ್ತೆ ಚೆಕ್ ಮಾಡಿ. ಎಂ ಆ್ಯಂಡ್ ಎನ್ ಆರ್ ಕಾಂಪೋಸಿಟ್ ನಂಬರ್ಸ್. ನೋಡಿ, ಕಾಂಪೋಸಿಟ್ ನಂಬರ್ಸ್ ಅಂತ ಅಂದರೆ ಪ್ರೈಮ್ ನಂಬರ್ಸ್ಗೆ ಟೋಟಲ್ ಫ್ಯಾಕ್ಟರ್ಸ್ 2 ಇರಬೇಕು. ಒಂದು ಅದೇ ನಂಬರ್ ಆಗಿರಬೇಕು ಅಥವಾ ಇನ್ನೊಂದು ಒಂದಾಗಿರಬೇಕು. ಬಟ್ ಇಲ್ಲಿ ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರಬೇಕು. ಇವಾಗ ನೋಡಿ, ನನಗೆ ಗೊತ್ತು 31 ಮತ್ತು 17 ಎರಡೂ ಕೂಡ ಪ್ರೈಮ್ ನಂಬರ್ಸ್ ಅಲ್ವಾ. 31 ನೋಡಿ, 31 ಮತ್ತು 1 ಬಿಟ್ಟರೆ ಇನ್ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ. ಸೊ ಎಗೇನ್ 17 ಕೂಡ 1 ಮತ್ತು 17 ಬಿಟ್ಟರೆ ಇನ್ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ. ಸೊ ಎರಡೂ ನಂಬರ್ ನನಗೆ ಇಲ್ಲಿ ಏನಾಯಿತು? ಪ್ರೈಮ್ ನಂಬರ್ಸ್ ಆಯಿತು. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ್ದು ಮ್ಯಾಚ್ ಆಗ್ತಿದೆ ಚೆಕ್ ಮಾಡೋಣ. ಎಂ ಆ್ಯಂಡ್ ಎನ್ ಆರ್ ಕಾಂಪೋಸಿಟ್ ನಂಬರ್ಸ್ ಇಲ್ಲ. ಕೊಟ್ಟಿರುವಂಥ ಎರಡು ನಂಬರ್ ಕೂಡ ನನಗೆ ಎಂ ಮತ್ತು ಎನ್ ವ್ಯಾಲ್ಯೂ ಎರಡೂ ಕೂಡ ನನಗೆ ಪ್ರೈಮ್ ನಂಬರ್. ಏಕೆ ಎಂ ಇಸ್ ಎ ಪ್ರೈಮ್ ನಂಬರ್, ಎನ್ ಇಸ್ ಎ ಕಾಂಪೋಸಿಟ್ ನಂಬರ್ ಇಲ್ಲ, ಇದು ಕೂಡ ಎಲಿಮಿನೇಟ್ ಆಗುತ್ತೆ. ಥರ್ಡ್ ಆಪ್ಷನ್ ನೋಡಿ, ಎಂ ಆ್ಯಂಡ್ ಎನ್ ಆರ್ ಪ್ರೈಮ್ ನಂಬರ್ಸ್. ಹೌದು, ನನಗೆ ಸಿಕ್ಕಂತಹ ಎಂ ವ್ಯಾಲ್ಯೂ ಮತ್ತು ಎನ್ ವ್ಯಾಲ್ಯೂ ಏನು ಎರಡೂ ಕೂಡ ಪ್ರೈಮ್ ನಂಬರ್. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಬಂದು ಆವ್ರೇಜ್ ಟಾಪಿಕ್ ಮೇಲೆ ಕೇಳಿದ್ದಾರೆ. 5 years ಎಗೋ ಅಂತ ಅಂದರೆ ಹಿಂದೆ ಅಂತಂದರೆ 5 ವರ್ಷಗಳ ಹಿಂದೆ ಆವ್ರೇಜ್ ಏಜ್ ಆಫ್ ಅರುಣಾ, ರಾಯ್, ಡೇವಿಡ್ ಅಂಡ್ ಸಲ್ಮಾನ್ ಇಸ್ 45 years. ಇವಾಗ ನನಗೆ ಗೊತ್ತು ಆವ್ರೇಜ್ ಅಂತ ಅಂದರೆ ಫಾರ್ಮುಲಾ ಏನು? ಸಮ್ ಆಫ್ ದ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್. ಇವಾಗ ನನಗೆ ಆವ್ರೇಜ್ ಏಜ್ ಎಷ್ಟು ಜನ ಇದ್ದಾರೆ? ಟೋಟಲ್ 4 persons ಇದ್ದಾರೆ. ಆ 4 personsದು ಆವ್ರೇಜ್ ಏಜ್ ಗೊತ್ತಿದೆ. ಎಷ್ಟು? 45 years. ಹಾಗಿದ್ರೆ ಆ 4 ಜನದ್ದು ನಾನು ಟೋಟಲ್ ಏಜ್ನ ಹೆಂಗೆ ಕಂಡಿಡ್ಕೊಂಡು ಎ ಪ್ಲಸ್ ಅರುಣ್ ಪ್ಲಸ್ ರಾಯ್ ಪ್ಲಸ್ ಡೇವಿಡ್ ಪ್ಲಸ್ ಸಲ್ಮಾನ್. ಇವಾಗ ಸಮ್ನ ಕಂಡಿಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಆವ್ರೇಜ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಬೈ ನಂಬರ್ ಆಫ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನಾನು ಮಲ್ಟಿಪ್ಲೈ ಮಾಡಬೇಕು. ನನಗೆ ಇಲ್ಲಿ 4 ಜನದ್ದು ಆವ್ರೇಜ್ ಗೊತ್ತಿದೆ, 45 years. ದೆನ್ ಅಗೇನ್ ಎಷ್ಟು ಪರ್ಸನ್ಸ್ ಇದ್ದಾರೆ? 4 persons ಇದ್ದಾರೆ. ಹಾಗಿದ್ರೆ 4 5s are 20, 2 ರಿಮೈಂಡರ್, 4 4s are 16, 16 + 2 ಏನಾಗುತ್ತೆ? 18 ಆಗುತ್ತೆ. ಇದು 180 ಟೋಟಲ್ ಏಜ್ ಆಫ್ ದಟ್ 4 persons ಆಯಿತು. ಬಟ್ ಯಾವಾಗ 5 ವರ್ಷದ ಹಿಂದೆ ನನಗೆ ಅವ್ರದ್ದು ಟೋಟಲ್ ಏಜ್ ಸಿಕ್ತು. ಬಟ್ ನನಗೆ ಬೇಕಾಗಿತ್ತು
ಪ್ರೆಸೆಂಟ್ ಬೇಕು ಅಂತಂದ್ರೆ ನೋಡಿ, ಇವಾಗ 5 ವರ್ಷದ ಹಿಂದೆ ಟೋಟಲ್ ಏಜ್ ಎಲ್ರದ್ದು ಎಷ್ಟಾಗಿತ್ತು, 180 ಆಗಿತ್ತು. ಬಟ್ ನನಗೆ ಪ್ರೆಸೆಂಟ್ ಏಜ್ ಬೇಕು. ಸೊ 5 ವರ್ಷಗಳ ಹಿಂದೆ ಆಗಿತ್ತು, ಬಟ್ ನನ್ಗೆ ಇವತ್ತಿನ ಬೇಕು ಅಂತಂದ್ರೆ ನಾನು ಎಲ್ಲರಿಗೂ ಕೂಡ +5 ಆ್ಯಡ್ ಮಾಡಬೇಕಾ? ಬಟ್ ಎಷ್ಟನ್ನ ಆ್ಯಡ್ ಮಾಡಬೇಕು? ಎಲ್ರಿಗೂ ಕೂಡ 5 ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ಪರ್ಸನ್ಸ್ ಇದ್ದಾರೆ? 4 ಇದ್ದಾರೆ. ಸೊ 5 × 4 ಏನಾಯಿತು? 20 ಆಯಿತು. ಹಾಗಿದ್ರೆ 180 + 20 ಏನಾಗುತ್ತೆ? 200 ಆಗುತ್ತೆ. 200 ಏನು ಇವತ್ತಿಗೆ ಪ್ರೆಸೆಂಟಿಗೆ ಕನ್ಸಿಡರ್ ಮಾಡಿದ್ರೆ 4 ಜನದ್ದು ಟೋಟಲ್ ಏಜ್ ನನಗೆ ಸಿಕ್ತು. ಇವಾಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ಸೀತಾ ಜಾಯಿನ್ಸ್ ದೆಮ್ ನೌ. ಇವಾಗ ಆ 4 ಜನರ ಜೊತೆಗೆ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ. ಯಾರು? ಸೀತಾ. ಇವಾಗ ಸೀತಾ ಏನಾದ್ರು ಜಾಯ್ನ್ ಅಂದ್ರೆ ಇವಾಗ ನನಗೆ ಆವರೇಜ್ ಏಜ್ ಆಫ್ ಆಲ್ ದ 5 ನೌ ಈಸ್ 49 ಇಯರ್ಸ್. ಇವಾಗ ಟೋಟಲ್ 5 ಪರ್ಸನ್ಸ್ ಏನು ಕೊಟ್ಟಿದ್ದಾರೆ? ಆವರೇಜ್ ಏಜ್ ಕೊಟ್ಟಿದ್ದಾರೆ. ಟೋಟಲ್ 5 ಪರ್ಸನ್ಸ್ ಅಂದ್ರೆ ಇನಿಷಿಯಲಿ 4 ಪರ್ಸನ್ಸ್ ಇದ್ರ, ಅರುಣ್, ರಾಯ್, ಡೇವಿಡ್ ಪ್ಲಸ್ ಸಲ್ಮಾನ್. ಇವ್ರಿಷ್ಟು ಜನದ್ದು ಟೋಟಲ್ ಏಜ್ ನನಗೆ ಗೊತ್ತು. ಪ್ಲಸ್ ಇಷ್ಟು ಜನಕ್ಕೂ ಇನ್ನೊಬ್ರು ಯಾರು ಆ್ಯಡ್ ಆಗ್ತಿದ್ದಾರೆ? ಸೀತಾ ಆ್ಯಡ್ ಆಗ್ತಿದ್ದಾರೆ. ಸೊ 5 ಜನದ್ದು ಆವರೇಜ್ ಕೊಟ್ಟಿದೆ. ಆಗಿದ್ರೆ 5 ಜನದ್ದು ಟೋಟಲ್ ಏಜ್ ಕಂಡುಹಿಡ್ಕೊಳ್ಳೋದು ಹೇಗೆ? ಜಸ್ಟ್ ಮಲ್ಟಿಪ್ಲೈ ಬೈ 5 ಮಾಡಬೇಕಾ? ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಪರ್ಸನ್ಸ್ ಇದ್ದಾರೆ? 5 ಪರ್ಸನ್ಸ್ ಇದ್ದಾರೆ. ಸೊ 5 × 9 = 45, 5 × 4 = 20, 20 + 4 ಏನಾಯಿತು? 24 ಆಯಿತು. 245 ಸಿಕ್ತು. ಎಷ್ಟು? 5 ಜನದ್ದು ಟೋಟಲ್ ಏಜ್ ಸಿಕ್ತು. ಬಟ್ ಅವ್ರು ನನಗೆ ಕೇಳ್ತಿರೋ ಕ್ವಶನ್ ಏನು? ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಸೀತಾ. ನನಗೆ ಸೀತಾ ಏಜ್ ಬೇಕು. ಇವಾಗ ಸೀತಾ ಏಜ್ ಬೇಕು ಅಂತಂದ್ರೆ ನನಗೆ ಇವ್ರು 4 ಜನದ್ದು ಪ್ರೆಸೆಂಟ್ ಟೋಟಲ್ ಏಜ್ ಬೇಕಾ? ನಾನು ಆಲ್ರೆಡಿ ಗೊತ್ತಿದೆ ಇವ್ರು 4 ಜನದ್ದು ಟೋಟಲ್ ಪ್ರೆಸೆಂಟ್ ಏಜ್ ಎಷ್ಟು? 200. ಸೊ ನಾನು ಏನು ಮಾಡ್ತೀನಿ? ಜಸ್ಟ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 200ನ. ಅವಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ = 245 ಮೈನಸ್ ಇವ್ರು 4 ಜನದ್ದು ಏಜ್ನ ನಾನು ಈ ಕಡೆ ತಂದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ 245 200 ಹೋದ್ರೆ 45 ಬರುತ್ತೆ. ಆ 45 ಯಾರ್ದು ಏಜ್ ಆಗಿರುತ್ತೆ? ಸೀತಾ ಏಜ್ ಆಗಿರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ 1 ಬರುತ್ತೆ. Okay. Next question ನೋಡೋಣ. What is the approximate value of x in the following question? ನೋಡಿ, ಅಪ್ರಾಕ್ಸಿಮೇಟ್ ಅಂತಂದ್ರೆ ನನಗೆ ನಾನು ಎಕ್ಸಾಕ್ಟ್ ವ್ಯಾಲ್ಯೂ ಫೈಂಡ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಅವ್ರು ಏನು ಕೇಳ್ತಾರೆ ಕ್ವಶನ್ ಅನ್ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕೇಳ್ತಾರೆ. ಇದು ಯಾವ ಟಾಪಿಕ್? ಸಿಂಪ್ಲಿಫಿಕೇಶನ್ ಮತ್ತು ಅಪ್ರಾಕ್ಸಿಮೇಷನ್ ಟಾಪಿಕ್ ಅಲ್ಲಿ ಬರುತ್ತೆ. ಅಲ್ಲಿ ಹೇಳಿದ್ದಾರೆ ಯು ಆರ್ ನಾಟ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ. ಸೊ ನೋಡಿ, ಕ್ವಶನ್ ಏನು ಕೇಳಿದರೆ 51.99 ಹೋಲ್ ಸ್ಕ್ವೇರ್. ಸೊ 51.99 ಅಂದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 52 ಬರುತ್ತಾ? ಸೊ ನಾನು ಏನು ಮಾಡಬೇಕು? 52 ಸ್ಕ್ವೇರ್ ವ್ಯಾಲ್ಯೂನ ಕಂಡುಹಿಡಬೇಕು. ಮೈನಸ್ 28.04 ಸ್ಕ್ವೇರ್. ಅಗೇನ್ 28.04 ಅಂದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 28 ಆಗುತ್ತಾ? ಸೊ 28 ಸ್ಕ್ವೇರ್ ವ್ಯಾಲ್ಯೂನ ಕಂಡುಹಿಡಬೇಕು. ಡಿವೈಡೆಡ್ ಬೈ ನೋಡಿ, ಇವೆರಡು ನಂಬರ್ಗೂ ಬ್ರಾಕೆಟ್ ಇದೆ. ಸೊ ಫಸ್ಟ್ ನಾನು ಆ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೊಬೇಕು. ಆನಂತರ ಡಿವೈಡೆಡ್ ಬೈ ಎಕ್ಸ್ = 13.11 ಸ್ಕ್ವೇರ್. ಅಗೇನ್ 13.11 ಅಂತಂದ್ರೆ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 13. ಸೊ 13 ಸ್ಕ್ವೇರ್ ಆನ್ಸರ್ ಏನು ಬರುತ್ತೆ? 169 ಬರುತ್ತೆ. ಮೈನಸ್ 138.99 ಅಂತ ಅಂದರೆ ಏಕೆನ್ 138.99 ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 134. ಜಸ್ಟ್ ಅದನ್ನು ಹಾಗೆ ಬರ್ಕೊಂಡು 138.99 ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 134. ಇವಾಗ ಜಸ್ಟ್ ಕ್ವಶನ್ ನೋಡಿ, 52 ಸ್ಕ್ವೇರ್ ಅಂತ ಅಂದರೆ ಆನ್ಸರ್ ಏನು ಬರುತ್ತೆ? ನಾನು ಆಲ್ರೆಡಿ ಹೇಳಿದೆ 50ವರೆಗೂ ಸ್ಕ್ವೇರ್ನ ನಾವು ಬೈ ಹಾರ್ಟ್ ಮಾಡಬೇಕು. ನೆಕ್ಸ್ಟ್ 52 ಸ್ಕ್ವೇರ್ನ ಹೇಗೆ ಫೈಂಡ್ ಮಾಡೋದು ನೋಡಿ. ಫಸ್ಟ್ 52 ಸ್ಕ್ವೇರ್. ಸೊ 5 ಸ್ಕ್ವೇರ್ ಏನು ಬರುತ್ತೆ? 25 ಬರುತ್ತೆ. ನೆಕ್ಸ್ಟ್ 5 × 2 = 10, 10 × 2 ಏನು ಬರುತ್ತೆ? 20 ಬರುತ್ತೆ. ನೆಕ್ಸ್ಟ್ 2 ಸ್ಕ್ವೇರ್ ಏನು ಬರುತ್ತೆ? 4 ಬರುತ್ತೆ. ಸೊ ಫಸ್ಟ್ ಏನು ಮಾಡಿ, 4ನ ಹಾಗೆ ಬರ್ಕೊಳ್ಳಿ, ಯೂನಿಟ್ ಡಿಜಿಟ್. ನೆಕ್ಸ್ಟ್ ಇಲ್ಲಿ 20 ಇದೆ. ಆ 20ಗೆ ನಾನು ಯೂನಿಟ್ ಪ್ಲೇಸ್ನ ಹಾಗೆ ಬರ್ಕೊತೀನಿ, 2ನ ಕ್ಯಾರಿ ತಗೊತೀನಿ ಪಕ್ಕದ ವ್ಯಾಲ್ಯೂಗೆ. ಸೊ 25 + 2 ಏನಾಗುತ್ತೆ? 27 ಬರುತ್ತೆ. ಸೊ ನನಗೆ ಗೊತ್ತಾಯಿತು 52 ಸ್ಕ್ವೇರ್ ವ್ಯಾಲ್ಯೂ ಏನು ಬರುತ್ತೆ? 2704 ಬರುತ್ತೆ. ಮೈನಸ್ 28 ಸ್ಕ್ವೇರ್ ಅಂತ ಅಂದರೆ ವ್ಯಾಲ್ಯೂ ಎಷ್ಟು? 784 ಡಿವೈಡೆಡ್ ಬೈ ಎಕ್ಸ್ = 169ನಲ್ಲಿ ಸಾರಿ ಇದು 138.99 ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 139. ಓಕೆ, 169ನಲ್ಲಿ 139 ಹೋದರೆ ನನಗೆ ಬಂದಂಥ ಉಳ್ಕೊಳ್ಳುವಂಥ ಆನ್ಸರ್ ಎಷ್ಟು? 30 ಉಳ್ಕೊಳ್ಳುತ್ತೆ. ಇವಾಗ ನೋಡಿ, 2704ಅಲ್ಲಿ 784 ಹೋದರೆ ಎಷ್ಟು ಉಳ್ಕೊಳ್ಳುತ್ತೆ? ಸೊ 4ಅಲ್ಲಿ 4 ಹೋದರೆ 0ನಾ? 270ಯಲ್ಲಿ 78 ಹೋದರೆ ನನಗೆ 192 ಉಳ್ಕೊಳ್ಳುತ್ತೆ. ಸೊ 1920 ಡಿವೈಡೆಡ್ ಬೈ ಎಕ್ಸ್ = 30. ಇಲ್ಲಿ ನೋಡಿ, ಇಲ್ಲಿ ಡಿನಾಮಿನೇಟರ್ ಎಗೇನ್ ಡಿವೈಡೆಡ್ ಬೈ ಎಕ್ಸ್ ಇದೆ. ಇಲ್ಲಿ ನೋಡಿ ಎಗೇನ್ 1923 30 ಅಂತ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ.
ಫಸ್ಟ್ 1 0 ಕ್ಯಾನ್ಸಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3x is equal to 192 ಮಲ್ಟಿಪ್ಲೈ ಇದ್ರೆ ಇಲ್ಲೇ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ 3 1 3 3 6 18 ರಿಮೈಂಡರ್ 1. ಸೊ 3 4 12 ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 64 ಬರುತ್ತೆ. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 1. Next question ನೋಡೋಣ. The perimeter of two squares are 20 centimeter and 48 centimeter. ಇದು ಬಂದು ಮೆನ್ಸುರೇಷನ್ ಟಾಪಿಕ್ ಮೇಲೆ ಬರುತ್ತೆ. ಇವಾಗ ಏನು ನೋಡಿ, ಆ ಎರಡು ಸ್ಕ್ವೇರ್ನ ಕನ್ಸಿಡರ್ ಮಾಡಿದ್ವಿ. ಎಗೇನ್ ಸ್ಕ್ವೇರ್ ಅಂತ ಅಂದರೆ ನನಗೆ ಗೊತ್ತು. ಸ್ಕ್ವೇರ್ ಅಂತ ಅಂದ್ರೆ ಏನು, ಅದರಲ್ಲಿ ಎಲ್ಲ ಸೈಡ್ಸ್ ಲೆಂತ್ ಕೂಡ ಏನಾಗಿರುತ್ತೆ ಸೇಮ್ ಇರುತ್ತೆ. ಸೊ ಇಲ್ಲಿ ಎರಡು ಸ್ಕ್ವೇರ್ನ ಕೊಟ್ಟಿದ್ದಾರೆ. ನಾನು ಫಸ್ಟ್ ಸ್ಕ್ವೇರ್ದು ಸೈಡ್ನ A1 ಅಂತ ಕನ್ಸಿಡರ್ ಮಾಡ್ತೀನಿ, ಸೆಕೆಂಡ್ ಸ್ಕ್ವೇರ್ದು ಸೈಡ್ಸ್ನ ನಾನು A2 ಅಂತ ಕನ್ಸಿಡರ್ ಮಾಡ್ತೀನಿ. ಪೆರಿಮೀಟರ್ ಅಂತ ಅಂದ್ರೇನು, ಆ ನಾಲ್ಕು ಸೈಡ್ದು ನಾನು ಟೋಟಲ್ ಸಮ್ ವ್ಯಾಲ್ಯೂ ತಗೊಬೇಕು. ಟೋಟಲ್ ಸೈಡ್ಸ್ A2 + A2 + A2 + A2. ಸೊ ಟೋಟಲ್ ನಾಲ್ಕು ಸೈಡ್ಸ್ ಲೆಂತ್ನ ನಾನು ಸಮ್ ತಗೊಂಡ್ರೆ ನನಗೆ ಸಿಗುವಂಥದ್ದೇ ಪೆರಿಮೀಟರ್ ವ್ಯಾಲ್ಯೂ. ಸೊ ನಾನು ಏನು ಮಾಡ್ತೀನಿ ನೋಡಿ, 2 ಸ್ಕ್ವೇರ್ ಆರ್ ಪೆರಿಮೀಟರ್, ಎರಡು ಸ್ಕ್ವೇರ್ದು ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದು 20 ಸೆಂಟಿಮೀಟರ್, ಇನ್ನೊಂದು ಬಂದು 48 ಸೆಂಟಿಮೀಟರ್. ಸೊ ನೋಡಿ, ಈ ನಾಲ್ಕು ಸೈಡ್ನ ಆ್ಯಡ್ ಮಾಡಿದ್ರೆ ಪೆರಿಮೀಟರ್ ಏನು ಬರುತ್ತೆ, 4 ಟೈಮ್ಸ್ ಆಫ್ A1ನ. ಎಗೇನ್ ಇದು ನಾಲ್ಕು ಸೈಡ್ನ ಪೆರಿಮೀಟರ್ ಕಂಡುಹಿಡಬೇಕು ಅಂದರೆ 4 ಟೈಮ್ಸ್ ಆಫ್ A2ನ. ಸೊ ನನಗೆ ಅವರು 4 ಟೈಮ್ಸ್ ಆಫ್ A1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಪೆರಿಮೀಟರ್ ಎಷ್ಟು, ಫಸ್ಟ್ ಸರ್ಕಲ್ದು ಫಸ್ಟ್ ಸ್ಕ್ವೇರ್ದು ಪೆರಿಮೀಟರ್ 20 ಅಂತ ಕೊಟ್ಟಿದ್ದಾರೆ. ಎಗೇನ್ ಸೆಕೆಂಡ್ ಸ್ಕ್ವೇರ್ದು ಪೆರಿಮೀಟರ್ ಎಷ್ಟು ಅಂತ ಕೊಟ್ಟಿದ್ದಾರೆ, 48 ಅಂತ ಕೊಟ್ಟಿದ್ದಾರೆ. ಆಗಿದ್ರೆ ಇವಾಗ ಪೆರಿಮೀಟರ್ ಕೊಟ್ಟಿದ್ದಾರೆ, ನಾನು ಸೈಡ್ದು ಲೆಂತ್ನ ಕಂಡುಹಿಡ್ಕೊಬೋದು. 4 1s 4 5s. ಸೊ A1 is equal to 5 ಅಂತ ಗೊತ್ತಾಯಿತು. ನೆಕ್ಸ್ಟ್ ಎಗೇನ್ 4 1s 4 2s ಆಗಿದ್ರೆ ಸೆಕೆಂಡ್ ಸ್ಕ್ವೇರ್ದು ಸೈಡ್ ಏನಾಯಿತು 12 ಅಂತ ಗೊತ್ತಾಯಿತು. ಇವಾಗ ನೋಡಿ, ನಾನು ಕಂಡುಹಿಡಬೇಕಾಗಿರೋ ವ್ಯಾಲ್ಯೂ ಪೆರಿಮೀಟರ್ ಆಫ್ ಥರ್ಡ್ ಸ್ಕ್ವೇರ್. ಎಗೇನ್ ಥರ್ಡ್ ಸ್ಕ್ವೇರ್ದು ನಾನು ಸೈಡ್ನ ನಾನು ಏನಂತ ಮಾಡ್ತೀನಿ, A3 ಅಂತ ತಗೋತೀನಿ. ಪೆರಿಮೀಟರ್ ಅಂದರೆ 4 ಟೈಮ್ಸ್ ಆಫ್ A3ನ ನಾನು ಕಂಡುಹಿಡಬೇಕು. ಬಟ್ ಆ ಸ್ಕ್ವೇರ್ದು ಏರಿಯಾನ ಅವರೇ ಕೊಟ್ಟಿದ್ದಾರೆ. ವೇರ್ ಏರಿಯಾ ಇಸ್ ದ ಸಮ್ ಆಫ್ ದ ಏರಿಯಾ ಆಫ್ ದ 2 ಸ್ಕ್ವೇರ್ಸ್ ಅಂತಂದ್ರೆ ಏರಿಯಾ ಅಂತಂದ್ರೆ ಸೈಡ್ನ ಸ್ಕ್ವೇರ್ ಮಾಡಬೇಕು. ಇವಾಗ ಸೈಡ್ ಅಂತಂದ್ರೆ A3 ಅಂತ ಕನ್ಸಿಡರ್ ಮಾಡಿದ್ರೆ ಜಸ್ಟ್ ಅದನ್ನ ಸ್ಕ್ವೇರ್ ಮಾಡಿದ್ರೆ ನನಗೆ ಅದ್ರದ್ದು ಆ ಸ್ಕ್ವೇರ್ದು ಏರಿಯಾ ಸಿಗುತ್ತೆ. ಸೊ ಥರ್ಡ್ ಸ್ಕ್ವೇರ್ದು ಏರಿಯಾ ಏನಿದೆ ಅಂತಂದ್ರೆ ಆ ಎರಡು ಸರ್ಕಲ್ ಇನಿಷಿಯಲಿ 2 ಸ್ಕ್ವೇರ್ಸ್ ಇತ್ತಲ್ಲ, ಆ ಸ್ಕ್ವೇರ್ಸ್ದು ಏರಿಯಾನ ನಾನು ಸಮ್ ತಗೊಂಡ್ರೆ ಸಿಗುವಂಥದ್ದೇ ನನಗೆ ಥರ್ಡ್ ಸ್ಕ್ವೇರ್ದು ಏರಿಯಾ. ಇವಾಗ ನೋಡಿ, ಎರಡು ಸ್ಕ್ವೇರ್ದು ನಾನು ಏರಿಯಾ ಕಂಡುಹಿಡ್ಕೊಬೇಕು. ಸೊ ಫಸ್ಟ್ದು ಏರಿಯಾ ಏನಾಗುತ್ತೆ, ಇದನ್ನ ಸ್ಕ್ವೇರ್ ಮಾಡಬೇಕಾ. ಸೊ 12 ಸ್ಕ್ವೇರ್ ಅಂದರೆ ಏನಾಯಿತು 144 ಆಯಿತು. ಎಗೇನ್ ಈ ಫಸ್ಟ್ ಸ್ಕ್ವೇರ್ದು ಏರಿಯಾ ಕಂಡುಹಿಡಬೇಕು ಅಂದರೆ ಆ ಸೈಡ್ನ ನಾನು ಸ್ಕ್ವೇರ್ ಮಾಡಬೇಕು. ಸೊ 5 ಸ್ಕ್ವೇರ್ ಏನಾಗುತ್ತೆ 25 ಬರುತ್ತೆ. ಇವೆರಡದು ಸಮ್ ತಗೊಂಡ್ರೆ ನನಗೆ ಸಿಗೋದು ಥರ್ಡ್ ಸ್ಕ್ವೇರ್ ಏರಿಯಾ. ಸೊ 144 + 25 ಏನು ಬರುತ್ತೆ 169 ಬರುತ್ತೆ. ಆಗಿದ್ರೆ A3 ಸ್ಕ್ವೇರ್ is equal to 169 ಆದರೆ ಆಗಿದ್ರೆ ಥರ್ಡ್ ಸ್ಕ್ವೇರ್ದು ಸೈಡ್ ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 169. ಆನ್ಸರ್ ಬಂದು 13 ಬರುತ್ತೆ. ಬಟ್ ನಾನು ಕೇಳ್ತಿರೋದು ಅವರು ಸೈಡ್ ಅಲ್ಲ, ನಾನು ಕೇಳ್ತಿರೋದು ಪೆರಿಮೀಟರ್ ಆಫ್ ದ ಥರ್ಡ್ ಸ್ಕ್ವೇರ್. ಎಗೇನ್ ಪೆರಿಮೀಟರ್ ಕಂಡುಹಿಡಬೇಕು ಅಂದರೆ 4 ಇಂಟು ಸೈಡ್ ಮಾಡಬೇಕಾ. ಸೊ 4 ಇಂಟು ಸೈಡ್ ವ್ಯಾಲ್ಯೂ ಗೊತ್ತಾಯಿತು ಎಷ್ಟು 13. ಸೊ 13 ಇಂಟು 4 ಏನು ಬರುತ್ತೆ 52 ಬರುತ್ತೆ. ಆಗಿದ್ರೆ ಥರ್ಡ್ ಸ್ಕ್ವೇರ್ದು ಪೆರಿಮೀಟರ್ ವ್ಯಾಲ್ಯೂ ಏನಾಯಿತು 52 ಆಯಿತು. ಆಗಿದ್ರೆ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ABC enter into a partnership in the ratio of 5/6 = 5/12 = 5/3. ಇವಾಗ 3 ಜನ ಒಂದು ಪಾರ್ಟ್ನರ್ಶಿಪ್ ಏನೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವ್ರು ಯಾವ ರೇಷಿಯೋ, ಎಗೇನ್ ನಾನು ಬಿಸ್ನೆಸ್ನ ಮಾಡಬೇಕು ಅಂತಂದರೆ ಇನಿಷಿಯಲಿ ನನಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಅವ್ರು ಯಾವ ರೇಷಿಯೋದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ 3 ಪರ್ಸನ್ಸ್ ಅಂದರೆ 5/6 = 5/12 = 5/3. ಏಕೆ ನಾನು ಆಲ್ರೆಡಿ ಹೇಳಿದ್ದೆ, ರೇಷಿಯೋ ಯಾವತ್ತೂ ಕೂಡ ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಇರಬಾರ್ದು. ಸೊ ಆ ಕೊಟ್ಟಿರುವಂಥ ಫ್ರ್ಯಾಕ್ಷನ್ನ ನಾನು ಏನು ಮಾಡಬೇಕು, ಫಸ್ಟು ಇಂಟಿಜರ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. 3 ಪರ್ಸನ್ಸ್ ಇದ್ದಾರೆ ABC. ಸೊ ಫಸ್ಟ್ ಒಂದು ಕೊಟ್ಟಿದ್ದಾರೆ, ಫ್ರ್ಯಾಕ್ಷನಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 5/6 5/12
5/3. ಬಟ್ ನಾನು ಆಲ್ರೆಡಿ ಹೇಳಿದ್ದೆ, ರೇಷಿಯೋ ಯಾವತ್ತೂ ಕೂಡ ಫ್ರಾಕ್ಷನಲ್ ಫಾರ್ಮಲ್ಲಿ ಇರಬಾರ್ದು. ಸೊ ಅವ್ರು ಏನಾದರೂ ಕೊಟ್ಟಿರೋದು ಫ್ರಾಕ್ಷನಲ್ ಫಾರ್ಮ್ ಆಗಿದ್ರೆ ಇಂಟಿಜರ್ ಫಾರ್ಮಿಗೆ ಹೇಗೆ ಕನ್ವರ್ಟ್ ಮಾಡ್ಕೊಬೇಕು ಅಂತಂದರೆ, ಡಿನಾಮಿನೇಟರ್ ಹಾಕಿದ್ದು ನಾನು ಎಲ್ ಸಿ ಎಮ್ನ ತಗೊಬೇಕು. ಸೊ 6, 12, 3 ಎಲ್ ಸಿ ಎಮ್ ತಗೊಳ್ಳೋದು ಹೇಗೆ, ಹೈಯೆಸ್ಟ್ ನಂಬರ್ನ ನೋಡೋಣ. 12 ಅನ್ನೋದು ಹೈಯೆಸ್ಟ್ ನಂಬರ್ ಆಯಿತು. ಆ 12 ಉಳಿದಿರೋ ನಂಬರ್ಸಿಂದ ಡಿವೈಡ್ ಆಗ್ತಿದೆಯಾ? ಹೌದು. 12 6ಇಂದನೂ ಡಿವೈಡ್ ಆಗುತ್ತೆ, 3ಇಂದನೂ ಡಿವೈಡ್ ಆಗುತ್ತೆ. ಹಾಗಿದ್ರೆ ನನ್ನ ಎಲ್ ಸಿ ಎಮ್ ವ್ಯಾಲ್ಯೂ ಏನಾಯಿತು? 12 ಆಯಿತು. ಎಲ್ ಸಿ ಎಮ್ ಕಂಡಿಡಿದಾದ್ಮೇಲೆ ಆ ಎಲ್ ಸಿ ಎಮ್ ವ್ಯಾಲ್ಯೂ ಜಸ್ಟ್ ಎಲ್ಲ ಫ್ರಾಕ್ಷನಿಗೂ ಮಲ್ಟಿಪ್ಲೈ ಮಾಡಿ. ಸೊ 5/6 ಇಂಟು 12. ನನಗೆ ಗೊತ್ತು 12ಇಂದ 12 6ಇಂದ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ. ಎಷ್ಟು ಟೈಮ್ಸು? 6 1s 6 2s. ಸೊ ಜಸ್ಟ್ ಆ ನಂಬರ್ನ 5ಗೆ ಮಲ್ಟಿಪ್ಲೈ ಮಾಡಿ. ಸೊ 2 ಇಂಟು 5 ಏನು ಬರುತ್ತೆ? 10 ಬರುತ್ತೆ. ಇಷ್ಟು 5/12 ಇಂಟು ಎಲ್ ಸಿ ಎಮ್. ಸೊ 12 ಕ್ಯಾನ್ಸಲ್ ಆದರೆ ಉಳ್ಕೊಳ್ಳೋ ಟರ್ಮ್ 5 ಇಷ್ಟು. ಅಗೇನ್ 5/3 ಇಂಟು 12. 3 1s 3 4s. ಸೊ 5 ಇಂಟು 4 ಏನು ಬರುತ್ತೆ? 20 ಬರುತ್ತೆ. ಸೊ ಇದು ನನಗೆ ಫೈನಲ್ ಆನ್ಸರ್. ಸೊ ಫೈನಲ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಸಿಕ್ತು. ಎಷ್ಟು? 10:5:20. ಇವಾಗ ನೋಡಿ, ಇದು ಇನ್ವೆಸ್ಟ್ಮೆಂಟ್ ರೇಷಿಯೋ ಆಯಿತು. ಬಟ್ ಅವ್ರು ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ. ಮತ್ತೆ ಕ್ವಶನ್ ಹೇಳ್ತಿದ್ದಾರೆ, ಆಫ್ಟರ್ 4 months ಎ ಇನ್ಕ್ರೀಸಸ್ ಇಸ್ ಶೇರ್ ಬೈ 100% ಅಂತ. ಅಂದರೆ ಎಗೇನ್ 4 months ಆದಮೇಲೆ ಏನು ಮಾಡ್ತಾನೆ? ಎ ಅವ್ನ ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡ್ತಿದ್ದಾನೆ. ಎಷ್ಟು ಇನ್ಕ್ರೀಸ್ ಮಾಡ್ತಿದ್ದಾನೆ? 100%. ಆಗಿದೆ. ಇನಿಷಿಯಲಿ ಎದು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? 10x. ಬಿದು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? 5x ಇತ್ತಾ? ಸಿದು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? 20x ಇತ್ತು. 4 months ಆದಮೇಲೆ ಎ ಏನು ಮಾಡ್ತಿದ್ದಾನೆ? ಅವ್ನ ಇನ್ವೆಸ್ಟ್ಮೆಂಟ್ನ 100% ಇನ್ಕ್ರೀಸ್ ಮಾಡ್ತಿದ್ದಾನೆ. ಸೊ ಆಗಿದ್ರೆ ಈ 10x ಅಮೌಂಟು ಬರೀ 4 months ಅಷ್ಟೇ ಇತ್ತಾ? ಬಿಕಾಸ್ 4 months ಆದಮೇಲೆ ಅವ್ನ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ತಿದ್ದಾನೆ. ಎಷ್ಟು? 100%. ಇನಿಷಿಯಲಿ 10x ಇತ್ತು, ಅದಕ್ಕೆ 100% ಅಂತಂದರೆ ಎಗೇನ್ 100% ಆಫ್ 10x ಅಂದರೆ 10x ಏನಾ? ಸೊ ಆ 10x ಜೊತೆನೇ 10x ಇನ್ವೆಸ್ಟ್ ಮಾಡ್ತೀನಿ. ಸೊ ಎಷ್ಟಾಯಿತು ಅವ್ನ ಟೋಟಲ್ ಇನ್ವೆಸ್ಟ್ಮೆಂಟ್? 20x ಆಯಿತು. ನೆಕ್ಸ್ಟ್ ನೋಡಿ, ಇಫ್ ದ ಟೋಟಲ್ ಪ್ರಾಫಿಟ್ ಅಟ್ ದ ಎಂಡ್ ಆಫ್ 1 year. ಸೊ ನನಗೆ ಇಲ್ಲಿ ಡ್ಯೂರೇಷನ್ ಆಫ್ ದ ಬಿಸ್ನೆಸ್ ಸಿಕ್ತು. ಅವ್ರು 3 ಜನ ಎಷ್ಟು ಇಯರ್ಗೆ ಇನ್ವೆಸ್ಟ್ ಮಾಡಿರ್ತಾರೆ? 1 yearಗೆ ಇನ್ವೆಸ್ಟ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಈ 10x ಅಮೌಂಟು 4 months ಇರುತ್ತೆ. 1 yearಲ್ಲಿ ಟೋಟಲ್ 12 months ಇರುತ್ತೆ. ಆಗಿದೆ. ಉಳಿದಂತಹ 20x ಅಮೌಂಟ್ನ ಎಷ್ಟು ಮಂತ್ಸಿಗೆ ಇನ್ವೆಸ್ಟ್ ಮಾಡಿರ್ತಾನೆ? 8 monthsಗೆ ಇನ್ವೆಸ್ಟ್ ಮಾಡಿರ್ತಾನೆ. ಹೀಗೆ ಬಿ ಮತ್ತು ಸಿ ಬಗ್ಗೆ ಏನಾದರೂ ಹೇಳ್ತಿದ್ರಾ? ಇಲ್ಲ. ಆಗಿದ್ರೆ ಆ ಬಿದು ಅಮೌಂಟು 5x ಮತ್ತು 20x ಓನ್ 1 year ಅಷ್ಟೇ ಇರುತ್ತೆ. ಸೊ 5x ಇಂಟು 12, ಎಗೇನ್ ಸಿದು 20x ಇಂಟು 12. ಇವಾಗ ನನಗೆ ಗೊತ್ತು ಅವ್ರದ್ದು 1 year ಆದಮೇಲೆ ಟೋಟಲ್ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಕೊಡ್ತಿದ್ದಾರೆ. ಎಷ್ಟು? 50,000. ಆಗಿದ್ರೆ ಬಿದು ಶೇರ್ ಏನಿದೆ ಇಂದ ಟೋಟಲ್ ಪ್ರಾಫಿಟಲ್ಲಿ ಬಿ ಶೇರ್ ಎಷ್ಟಿತ್ತು ಅನ್ನೋದನ್ನ ನಾನು ಫೈಂಡ್ ಮಾಡಬೇಕು. ಸೊ ನಾನು ಏನು ಮಾಡಬೇಕು? ಫಸ್ಟು ಪ್ರಾಫಿಟ್ ರೇಷಿಯೋನ ಕಂಡುಹಿಡ್ಕೊಬೇಕು. ಪ್ರಾಫಿಟ್ ರೇಷಿಯೋನ ಹೇಗೆ ಕಂಡುಹಿಡ್ಕೊಳ್ಳೋದು? ಜಸ್ಟ್ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಪೀರಿಯಡ್ ಮಾಡಿದ್ರೆ ನನಗೆ 3 ಜನದ್ದು ಕೂಡ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. 10x ಅನ್ನೋದು ಇನ್ವೆಸ್ಟ್ಮೆಂಟಾ, 4 ಅನ್ನೋದು ಟೈಮ್ ಪೀರಿಯಡ್. ಅದೇ ರೀತಿ 20x ಅನ್ನೋದು ಇನ್ವೆಸ್ಟ್ಮೆಂಟು, ಎಗೇನ್ 8 months ಅನ್ನೋದು ಟೈಮ್ ಪೀರಿಯಡ್. ಸೊ ನಾನು ಆ ಇನ್ವೆಸ್ಟ್ಮೆಂಟ್ನ ಟೈಮ್ ಪೀರಿಯಡ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನನಗೆ ಸಿಗೋ ವ್ಯಾಲ್ಯೂನೇ ಪ್ರಾಫಿಟ್ ಆಗಿರುತ್ತೆ. ಸೊ 10x ಇಂಟು 4 ಅಂತ ಅಂದರೆ 40x. ಎಗೇನ್ 20x ಇಂಟು 8 ಅಂತ ಅಂದರೆ 160x ಆಗುತ್ತಾ? ಆ್ಯಡ್ ಮಾಡಿ. 160x ಪ್ಲಸ್ 40x ಏನು ಬರುತ್ತೆ? 200x ಬರುತ್ತೆ. ಇಷ್ಟು 5x ಇಂಟು 12, 12 5s 16. ಸೊ 60x ಆಯಿತಾ? ಇಷ್ಟು. ಎಗೇನ್ 12 ಇಂಟು 2 ಏನು ಬರುತ್ತೆ? 24. ಆ 0ನ ಹಾಗೆ ಬರ್ಕೊಳ್ಳಿ. ಎಕ್ಸ್. ನನಗೆ ಬೇಕಾಗಿದ್ದು ರೇಷಿಯೋ. ಸೊ ರೇಷಿಯೋ ಅಂತಂದರೆ ಎಗೇನ್ ಡಿವೈಡೆಡ್ ಬೈ ಬರುತ್ತಾ? ಎನಿವೇ ಇದು ಎಕ್ಸ್ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, 1 0 1 0 1 0 ಕ್ಯಾನ್ಸಲ್ ಆಗುತ್ತೆ. ಎಗೇನ್ ಈ 3 ನಂಬರ್ ಕೂಡ ನೋಡಿ 2 ಇಂದ ಕಾಮನ್ ಆಗಿ ಡಿವೈಡ್ ಆಗುತ್ತಾ? ಸೊ 2 10s 20, 2 3s 6, 2 ಇಂಟು 12 ಇಸ್ ನಥಿಂಗ್ ಬಟ್ 24. ಆಗಿದ್ರೆ ಫೈನಲ್ ನನಗೆ ಆ 3 ಜನದ್ದು ಪ್ರಾಫಿಟ್ ರೇಷಿಯೋ ಸಿಕ್ತು. ಬಟ್ ನನಗೆ ಕೇಳ್ತಿರೋದು ಅವ್ರು ಯಾರ್ದು? ಬಿದಷ್ಟೇ ನನಗೆ ಪ್ರಾಫಿಟ್ ಶೇರ್ ಬೇಕಾಗಿದ್ದು. ಸೊ ನನಗೆ ಬಿದು ಪ್ರಾಫಿಟ್ ಶೇರ್ ಬೇಕು ಅಂತಂದರೆ ನಾನು ಏನು ಮಾಡಬೇಕು? ಆ ಕೊಟ್ಟಿರೋಂಥ ಪ್ರಾಫಿಟಲ್ಲಿ ಬಿ ಪಾರ್ಟ್ ಎಷ್ಟಿದೆ? 3 ಪಾರ್ಟಾ? ಔಟ್ ಆಫ್ ಟೋಟಲ್ ಪಾರ್ಟ್ ಎಷ್ಟು ಅಂತಂದರೆ ಆ 3 ಜನದ ನಾನು ಆ್ಯಡ್ ಮಾಡಬೇಕು. ಸೊ 10 + 12 ಏನಾಯಿತು? 22. 22 + 3 ಏನು ಬರುತ್ತೆ? 25 ಬರುತ್ತೆ. ಇಂಟು ನನಗೆ ಆ ಬಿಸ್ನೆಸ್, ಆ ಟೋಟಲ್ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಗೊತ್ತು. ಎಷ್ಟು? 50,000. ಜಸ್ಟ್ ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ. 25 1s 25, 25 2s 50. ಎಗೇನ್ ಆ ರಿಮೈನಿಂಗ್ 3 zeros ಹಾಗೆ ಬರೀರಿ. ಸೊ 3 ಇಂಟು 2000 ಏನು ಬರುತ್ತೆ? 6000 ಬರುತ್ತೆ. ಸೊ ಇದು ನನಗೆ ಯಾರ್ದು ಶೇರ್ ಆಯಿತು? ಬಿ ಶೇರ್ ಆಯಿತು. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 1 ಬರುತ್ತೆ. ಅದೇ ರೀತಿ ಅವ್ರು ಏನಾದರೂ ಸಿ ಶೇರ್ ಕೇಳಿದ್ರು ಅಂತ ಅಂದರೆ ಸಿದು ಪಾರ್ಟ್ ತೊಗೊಳ್ಳಿ. ಸೊ ಸಿ ಪಾರ್ಟ್ ಏನಿದೆ? 12 ಪಾರ್ಟ್ ಇದೆಯಾ? ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ ಎಷ್ಟಿದೆ? 25 ಇಂಟು ಟೋಟಲ್ ಪ್ರಾಫಿಟ್ನ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನು ಬರುತ್ತೆ? 24,000 ಬರುತ್ತೆ. ಅದೇ ರೀತಿ ಏದು ಕಂಡಿಡಬೇಕು ಅಂದರೆ 10 ಇಂಟು 2000. ಸೊ 10 ಇಂಟು 2000 ಏನಾಗುತ್ತೆ? 20,000 ಆಗುತ್ತೆ.
ಸೊ ನೋಡಿ ಅಲ್ಲಿಗೆ ಏದು ಎಷ್ಟಾಯಿತು ಟೋಟಲ್ 20,000 ಆಯಿತಾ. ಬಿದು ನನಗೆ ಗೊತ್ತಾಯ್ತಾ 6,000. ಏಕೆ ಸಿ ಬೇಕು ಅಂತಂದರೆ ಅದು ಸಿ ಪಾರ್ಟ್ 12 ಡಿವೈಡೆಡ್ ಬೈ 25 ಇಂಟು 50,000. ಏಕೆ 50,000 ಡಿವೈಡೆಡ್ ಬೈ 25 ಅಂದರೆ 2,000 ಬರುತ್ತೆ. ಜಸ್ಟ್ ಆ 12ನ ಮಲ್ಟಿಪ್ಲೈ ಮಾಡಿ. ಸೊ ಏನಾಯಿತು 24,000 ಆಯಿತು. ಇವಾಗ ಅಗೇನ್ ನಮ್ಮ ಆನ್ಸರ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂದರೆ ಜಸ್ಟ್ ಚೆಕ್ ಮಾಡಿ. 24,000 ಪ್ಲಸ್ 6,000 ಏನಾಯಿತು 30,000 ಆಯಿತು. 30,000 ಪ್ಲಸ್ 20,000 ಏನಾಯಿತು 50,000 ಆಯಿತು. ಹೌದು, ಟೋಟಲ್ ಪ್ರಾಫಿಟ್ ಅವರು ಕೊಟ್ಟಿರೋದು ಕೂಡ ಎಷ್ಟು 50,000. ಸೊ ಹಾಗಿದ್ರೆ ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಆಪ್ಷನ್ 1 6,000. ನೆಕ್ಸ್ಟ್ ಕ್ವಶನ್ ನೋಡೋಣ. In how many different ways can the letters of the word transpiration can be arranged so that vowels always comes together? ಸೊ ಕೊಟ್ಟಿರುವಂಥ ವರ್ಡ್ ಏನು ಟ್ರಾನ್ಸ್ಪಿರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ ಬಂದು ಪರ್ಮುಟೇಷನ್ ಟಾಪಿಕ್ ಮೇಲೆ. ಸೊ ಏನು ಮಾಡ್ತಾರೆ, ಎಷ್ಟು ರೀತಿ ನಾನು ಅರೇಂಜ್ ಮಾಡ್ಬೋದು. ಸೊ ಕಂಡೀಷನ್ ಕೊಟ್ಟಿದ್ರೆ ಆ ಅರೇಂಜ್ ಮಾಡಿದಾಗ ಓವೆಲ್ಸ್ ಆಲ್ವೇಸ್ ಕಮ್ ಟುಗೆದರ್ ಅಂತಂದರೆ ಎಲ್ಲ ಓವೆಲ್ ಕೂಡ ಜೊತೆಯಲ್ಲೇ ಬರಬೇಕು. ಸೊ ಹಾಗಿದ್ರೆ ಎಷ್ಟು ರೀತಿಯಲ್ಲಿ ನಾನು ಅರೇಂಜ್ ಮಾಡಬೇಕು ಫೈನ್ ಮಾಡಬೇಕು. ಸೊ ಕೊಟ್ಟಿರೋ ವರ್ಡಲ್ಲಿ ಫಸ್ಟು ಓವೆಲ್ಸ್ ಯಾವುದೆಲ್ಲ ಇದೆ ಅದನ್ನು ಬರ್ಕೊಳ್ತಾನೆ. ಎ, ನೆಕ್ಸ್ಟ್ ಬಂದು ಐ, ಎಗೇನ್ ಎ, ಐ, ಟೋಟಲ್ 5 ಓವೆಲ್ಸ್ ಇದೆ. ನೆಕ್ಸ್ಟ್ ರಿಮೈನಿಂಗ್ ಎಲ್ಲ ಬಂದು ಕಾನ್ಸನೆಂಟ್ಸಾ. ಯಾವುದೆಲ್ಲ ಕಾನ್ಸನೆಂಟ್ಸ್ ಇದೆ ಟಿ, ಆರ್, ಎನ್, ಎಸ್, ಪಿ, ಆರ್, ಟಿ, ಎನ್. ಸೊ ಇಷ್ಟು ಕಾನ್ಸನೆಂಟ್ಸ್ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ಓವೆಲ್ಸ್ ಆಲ್ವೇಸ್ ಕಮ್ ಟುಗೆದರ್ ಅಂತ ಅಂದರೆ ಈ ಇಷ್ಟು ಓವೆಲ್ಸು ಒಂದೇ ಜೊತೆ ಅಂದರೆ ಜೊತೆಯಲ್ಲೇ ಬರಬೇಕು. ಆ ರೀತಿ ಅರೇಂಜ್ ಮಾಡಿದ್ರೆ ಎಷ್ಟು ಬೇಸಲ್ಲಿ ಅರೇಂಜ್ ಮಾಡಬೇಕು ಅಂತ ಫೈನ್ ಮಾಡಬೇಕು. ನಾನು ಆಲ್ರೆಡಿ ಈ ಟೈಪ್ಸ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದೆ. ಸೊ ಫಸ್ಟ್ ಏನು ಮಾಡ್ತೀನಿ, ನಾನು ಕಾನ್ಸನೆಂಟ್ಸ್ನ ಬರ್ಕೊತೀನಿ. ಯಾವುದೆಲ್ಲ ಕಾನ್ಸನೆಂಟ್ಸ್ ಇದೆ ಟಿ, ಆರ್, ಎನ್, ಎಸ್, ಪಿ, ಆರ್, ಟಿ, ಎನ್. ಇವಾಗ ಓವೆಲ್ಸ್ ಅಷ್ಟು 5 ಓವೆಲ್ಸು ಒಂದೇ ಕಡೆ ಬರಬೇಕು. ಸೊ ಹಾಗಿದ್ರೆ ಎಷ್ಟು ಪ್ಲೇಸಲ್ಲಿ ನಾನು ಅರೇಂಜ್ ಮಾಡ್ಬೋದು ಚೆಕ್ ಮಾಡಿ. ಈ ಪ್ಲೇಸಲ್ಲಿ ನಾನು 5 ಓವೆಲ್ಸ್ನ ಹಾಕ್ಬೋದಾ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಪ್ಲೇಸ್ ಇಲ್ಲಿ ಹಾಕ್ಬೋದಾ, ಅಥವಾ ಇಲ್ಲಿ ಹಾಕ್ಬೋದು, ಇಲ್ಲಿ ಹಾಕ್ಬೋದು, ಇಲ್ಲಿ ಹಾಕ್ಬೋದು. ಅದೇ ರೀತಿ ಇಲ್ಲಿ 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 ಟೋಟಲ್ ಎಷ್ಟು ಪ್ಲೇಸಲ್ಲಿ ನಾನು ಅಷ್ಟು ಓವೆಲ್ಸ್ನ ಜೊತೆಲಿ ಹಾಕ್ಬೋದು. 1 ಪ್ಲೇಸ್, 2, 3, 4, 5, 6, 7, 8, 9 ಪ್ಲೇಸಲ್ಲಿ. ಏಕೇನ್ ಆ 9 ಪ್ಲೇಸಲ್ಲಿ ಪ್ಲೇಸ್ ಮಾಡುವಾಗ ನಾನು ಎಷ್ಟು ವೇಸಲ್ಲಿ ಹಾಕ್ಬೋದು, 9 ಫ್ಯಾಕ್ಟೋರಿಯಲ್ ವೇಸಲ್ಲಿ ಹಾಕ್ಬೋದಾ, ಮಲ್ಟಿಪ್ಲೈ ಬೈ ನೆಕ್ಸ್ಟ್ 9 ಪ್ಲೇಸಸ್ ಇತ್ತು. ಸೊ 9 ಫ್ಯಾಕ್ಟೋರಿಯಲ್ ವೇಸಲ್ಲಿ ನಾನು ಹಾಕ್ಬೋದು. ಏಕೆ ಎಷ್ಟು ಓವೆಲ್ಸ್ ಇದೆ, ಒಟ್ಟು 5 ಓವೆಲ್ಸ್ ಇದೆ. ಏಕೇನ್ ಆ 5 ಓವೆಲ್ನ ನಾನು ಎಷ್ಟು ವೇಸಲ್ಲಿ ಅರೇಂಜ್ ಮಾಡ್ಬೋದು, 5 ಫ್ಯಾಕ್ಟೋರಿಯಲ್ ವೇಸಲ್ಲಿ ಅರೇಂಜ್ ಮಾಡ್ಬೋದು. ಇದು ನಮಗೆ ಆನ್ಸರ್ ಆಯಿತು. ಬಟ್ ಕೊಟ್ಟಿರೋ ವರ್ಡಲ್ಲಿ ನೋಡಿ ಸಮ್ ಲೆಟರ್ಸ್ ರಿಪೀಟ್ ಆಗಿದೆ. ಸೊ ಆ ಯಾವುದಾದ್ರೂ ಲೆಟರ್ ರಿಪೀಟ್ ಆಗಿದೆ ನಾವು ಆ ಡಿವೈಡೆಡ್ ಬೈ ಎಷ್ಟು ಲೆಟರ್ಸ್ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅದನ್ನು ಬರ್ಕೊಬೇಕು. ನೆಕ್ಸ್ಟ್ ನೋಡಿ ಟಿ ರಿಪೀಟ್ ಆಗಿದೆಯಾ, ಎಷ್ಟು ಟೈಮ್ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ಇಲ್ಲೊಂದು ಟಿ ಮತ್ತು ಇಲ್ಲೊಂದು ಟಿ ಬರುತ್ತೆ. ಸೊ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡಬೇಕು. ಎಗೇನ್ ಮಲ್ಟಿಪ್ಲೈ. ಆರ್ ರಿಪೀಟ್ ಆಗಿದೆಯಾ, ಹೌದು ಆರ್ ಕೂಡ ರಿಪೀಟ್ ಆಗಿದೆ. ಎಷ್ಟು ಟೈಮ್ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 1 ಟೈಮ್ 2 ಟೈಮ್. ನೆಕ್ಸ್ಟ್ ಆರ್ ಬಿಟ್ಟರೆ ಎ ರಿಪೀಟ್ ಆಗಿದೆಯಾ, ಹೌದು ಎ 1 ಟೈಮ್ 2 ಟೈಮ್. ಎ ಕೂಡ 2 ಟೈಮ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ ಎನ್ ಕೂಡ ರಿಪೀಟ್ ಆಗಿದೆ. ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಎನ್ ಬಿಟ್ಟರೆ ಎಸ್ ಇಲ್ಲ, ಪಿ ಇಲ್ಲ, ಐ ಎಗೇನ್ ಐ ಕೂಡ ರಿಪೀಟ್ ಆಗಿದೆ. ಐ ಎಷ್ಟು ಟೈಮ್ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಆರ್ ಆಯಿತು, ಓ ಆಯಿತು. ಓಕೆ, ಓ ರಿಪೀಟ್ ಆಗಿಲ್ಲ. ಹಾಗಿದ್ರೆ ಎಷ್ಟು ಲೆಟರ್ಸ್ ರಿಪೀಟ್ ಆಗ್ತಿದೆ, 5 ಲೆಟರ್ ರಿಪೀಟ್ ಆಗ್ತಿದೆ. ಸೊ ನಾನು ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 5 ಟೈಮ್ಸ್ ಬರ್ಕೊಬೇಕು. 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ನಾನು ಆಲ್ರೆಡಿ ಹೇಳಿದ್ದೆ 1 ಫ್ಯಾಕ್ಟೋರಿಯಲ್ ಮತ್ತು 10 ಫ್ಯಾಕ್ಟೋರಿಯಲ್ ಇಲ್ಲಿವರೆಗೂ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಇದಿಷ್ಟು ಕೂಡ ನೀವೇನು ಮಾಡಬೇಕು, ಬೈ ಹಾರ್ಟ್ ಮಾಡಿರಬೇಕು. ಸೊ 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಗೊತ್ತು. 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು ಬರುತ್ತೆ, 3, 6, 2, 8, 8, 0. ಇದು ಬಂದು 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು ಬರುತ್ತೆ, 120 ಬರುತ್ತೆ. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಅಂದರೆ 2ನೇ ಬರುತ್ತಾ. ಸೊ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಏನು ಬರುತ್ತೆ, 32 ಬರುತ್ತೆ. ನೆಕ್ಸ್ಟ್ ನೋಡಿ ಈ 120 ಮತ್ತು 32 ಯಾವ ನಂಬರಿಂದ ಡಿವೈಡ್ ಆಗುತ್ತೆ, 4ಇಂದ ಆಗುತ್ತಾ. 4 8s 32, 4 3s 12, 0. ಎಗೇನ್ 30 ಮತ್ತು 8 2ಇಂದ ಡಿವೈಡ್ ಆಗುತ್ತಾ. 2 4s 8, 2 ಇಂಟು 15 30 ಬಂತು. ನೆಕ್ಸ್ಟ್ ನೋಡಿ ಇದು
3,62,880 ಅಗೇನ್ 4 ಇಂದ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಎಷ್ಟು ಟೈಮ್ ಆಗುತ್ತೆ ಚೆಕ್ ಮಾಡಿ. 4 9s 36 ನೆಕ್ಸ್ಟ್ 4 7s 28. ಈ ಎರಡು ನಂಬರ್ನ ನಾನು ಡೈರೆಕ್ಟಾಗಿ ತೊಗೊತಿದ್ದೀನಿ. ಸೊ ಅವಾಗ ನಾನು ಏನು ಮಾಡಬೇಕು, ಮಿಡಲ್ ಒಂದು ಝೀರೋನ ಹಾಕಬೇಕು. ಸೊ 4 7s 28, 4 2s 8, ಆ ರಿಮೈನಿಂಗ್ ಝೀರೋನ ಹಾಗೆ ಬರ್ಕೊ. ಸೊ 15 ಇಂಟು ಝೀರೋನೇ ಬರುತ್ತಾ, 15 ಇಂಟು 2 30 ಬರುತ್ತಾ. ಸೊ ಝೀರೋನ ಬರ್ಕೊಂಡು 3ನ ಕ್ಯಾರಿ ತಗೊಳ್ಳಿ. 15 ಇಂಟು 7 105, 105 ಪ್ಲಸ್ 3 ಏನು ಬರುತ್ತೆ, 108 ಬರುತ್ತೆ. ಸೊ 10ನ ಬರ್ಕೊಳ್ಳಿ, 8ನ ಬರ್ಕೊಳ್ಳಿ, 10ನ ಕ್ಯಾರಿ ತಗೊಳ್ಳಿ. 15 ಇಂಟು 0 ಪ್ಲಸ್ 10 ಆಗುತ್ತೆ, 10 ಬರುತ್ತೆ. 0 ಬರ್ಕೊಂಡು 1ನ ಕ್ಯಾರಿ ತಗೊಳ್ಳಿ. 15 9s 135, 135 ಪ್ಲಸ್ 1 ಏನು ಬರುತ್ತೆ, 136 ಬರುತ್ತೆ. ಹಾಗಿದ್ರೆ ನನಗೆ ಫೈನಲ್ ಆನ್ಸರ್ ಎಷ್ಟು ಸಿಕ್ತು, 1360,800. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 2 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಪ್ರಾಡಕ್ಟ್ ಆಫ್ 2 numbers ಇಸ್ 4,107. ಯಾವುದೋ ಒಂದು ಎರಡು ನಂಬರ್ನ ಪ್ರಾಡಕ್ಟ್ ಮಾಡಿದಾಗ ನನಗೆ ಆನ್ಸರ್ ಏನು ಬರ್ತಿದೆ, 4,107 ಬರ್ತಿದೆ. ಅಗೇನ್ ಇಫ್ ದ HCF ಆಫ್ ದೀಸ್ ನಂಬರ್ಸ್ ಇಸ್ 37. ಇವಾಗ ನೋಡಿ, ಆ ಎರಡು ನಂಬರ್ದು HCF ನ ಕೊಟ್ಟಿದ್ದಾರೆ. HCF ಅಂತ ಅಂದ್ರೆ ಏನು, ಯಾವುದೋ ಲೋಯೆಸ್ಟ್ ನಂಬರ್ ಹೈಯೆಸ್ಟ್ ನಂಬರು ಕೊಟ್ಟಿರುವಂಥ ಎರಡು ನಂಬರ್ನ ಡಿವೈಡ್ ಮಾಡಬೇಕು. ಸೊ ಹಾಗಿದ್ರೆ ಆ ಎರಡು ನಂಬರಲ್ಲಿ ಕಾಮನ್ ಫ್ಯಾಕ್ಟರ್ ಏನಾಯ್ತು, 37 ಬಂತ. ಸೊ ನಾನು ಏನು ಮಾಡ್ತೀನಿ, ಆ ಎರಡು ನಂಬರ್ನ 37A ಇನ್ನೊಂದು 37B ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಎರಡು ನಂಬರಲ್ಲಿ ಕಾಮನ್ ಫ್ಯಾಕ್ಟರ್ ನನಗೆ 37 ಆಗಿರುತ್ತೆ. ಸೊ 37A ಅನ್ನೋದು ಒಂದು ನಂಬರ್, ಅಗೇನ್ ಸೆಕೆಂಡ್ ನಂಬರ್ನ ನಾನು 37B ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ಈ ಎರಡು ನಂಬರ್ದು ನನಗೆ ಪ್ರಾಡಕ್ಟ್ ಗೊತ್ತಿದೆ, ಎಷ್ಟು, 4,107ನ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ 37A ಪ್ರಾಡಕ್ಟ್ ಆಫ್ 2 numbers. ಸೊ ಫಸ್ಟ್ ನಂಬರ್ ಅಂದರೆ 37A ಆಯಿತು, ಅಗೇನ್ ಸೆಕೆಂಡ್ ನಂಬರ್ ಅಂತ ಅಂದರೆ 37B. ಈ ಎರಡು ನಂಬರ್ನ ಪ್ರಾಡಕ್ಟ್ ಮಾಡಿದಾಗ ನನಗೆ 4,107 ಸಿಗ್ತಿದೆ. ನೆಕ್ಸ್ಟ್ ಆಗಿದ್ರೆ A ಇಂಟು B ಏನಾಯಿತು, AB. 37 ಸ್ಕ್ವೇರ್ ಅಂತ ಅಂದರೆ ಆನ್ಸರ್ ಎಷ್ಟು ಬರುತ್ತೆ, ಎಲ್ಲರಿಗೂ ಗೊತ್ತಿರಲ್ಲ, 37 ಇಂಟು 37. ಸೊ ಏನು ಬರುತ್ತೆ, 37 ಸ್ಕ್ವೇರ್ ಅಂತ ಅಂದರೆ 1369 ಬರುತ್ತೆ. ಜಸ್ಟ್ ನಾನು 1369ನ ಈ ಕಡೆ ರೈಟ್ ಹ್ಯಾಂಡ್ ಸೈಡಿಗೆ ತರ್ತೀನಿ. ಇಲ್ಲಿ ಮಲ್ಟಿಪ್ಲೈ ಇದ್ದಿದ್ದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತಾ. ಸೊ 1369 ನೋಡಿ, AB ಇಸ್ ಈಕ್ವಲ್ ಟು, ಅಗೇನ್ ಇಲ್ಲಿ A ಮತ್ತು B ಅನ್ನೋದೇನಾಗುತ್ತೆ, ಕೋಪ್ರನ್ ನಂಬರ್ಸ್ ಆಗಿರುತ್ತೆ. ಕೋಪ್ರನ್ ನಂಬರ್ ಅಂತಂದರೆ ಎರಡೂ ನಂಬರ್ಗೂ HCF ವ್ಯಾಲ್ಯೂ ನನಗೆ ಒಂದೇ ಬರಬೇಕು ಅಂತಂದ್ರೆ ಎರಡೂ ನಂಬರ್ ಕೂಡ ಒಂದಿಂದಷ್ಟೇ ಡಿವೈಡ್ ಆಗಬೇಕು. ಸೊ ಇವಾಗ ನೋಡಿ, AB ಇಸ್ ಈಕ್ವಲ್ ಟು 4,107 ಡಿವೈಡೆಡ್ ಬೈ 1369 ಅಂತ ಆಯಿತು. ನೋಡಿ, ಎಂಡಿಂಗ್ ಡಿಜಿಟ್ 9 ಇದೆಯಾ, ಇಲ್ಲಿ ಎಂಡಿಂಗ್ ಡಿಜಿಟ್ 7 ಇದೆಯಾ. ಯಾವ ನಂಬರಿಂದ ನಾನು 9ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಂಡಿಂಗ್ ಡಿಜಿಟ್ 7 ಬರುತ್ತೆ. 9 ಇಂಟು 3 27 ಬರುತ್ತೆ. ಹಾಗಿದ್ರೆ ಮೇ ಬಿ 4,107 1369 ಇಂದ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ ಎಷ್ಟು ಟೈಮ್, 3 ಟೈಮ್. ಹಾಗಿದ್ರೆ AB ವ್ಯಾಲ್ಯೂ ಏನಾಯಿತು, 3 ಆಯಿತು. ಸೊ ಹಾಗಿದ್ರೆ ನೋಡಿ, ನಂದು ಒಂದು ನಂಬರ್ ನಾನು ಇಲ್ಲಿ ಏನೋ 1 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ Bನ 3, ಇಲ್ಲಿ ನನಗೆ ಏನು ಸಿಕ್ತು, 3 ಅಂತ ಸಿಕ್ತು. ಹಾಗಿದ್ರೆ ಎರಡು ನಂಬರ್ ಯಾವುದೆಲ್ಲ ಎರಡು ನಂಬರ್ ಆಗಿರುತ್ತೆ ಅಂತ ಅಂದರೆ, ಒಂದು 37 ಇಂಟು A 37ನ, ಇನ್ನೊಂದು 37 ಇಂಟು ಬಿನ ನಾನು ಇಲ್ಲಿ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 3 7s 21. ಸೊ 2ನ ಇಲ್ಲಿ ಕ್ಯಾರಿ ತಗೊಳ್ಳಿ, 3 3s 9, 9 ಪ್ಲಸ್ 2 ಏನಾಗುತ್ತೆ, 11 ಬರುತ್ತೆ. ಹಾಗಿದ್ರೆ ಇವಾಗ ನನಗೆ ಎರಡು ನಂಬರ್ ಸಿಗ್ತಾ ನೋಡಿ, ಇವಾಗ 37 ಮತ್ತು 111ನ ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಷ್ಟು ಆನ್ಸರ್ ಸಿಗುತ್ತೆ. ಅಗೇನ್ ಈ ಎರಡು ನಂಬರ್ದು HCF ಏನು ಸಿಗುತ್ತೆ, 37 ಸಿಗುತ್ತೆ. ಹಾಗಿದ್ರೆ ಬಟ್ ನನಗೆ ಕೇಳ್ತಿರೋದೇನು, ಗ್ರೇಟೆಸ್ಟ್ ನಂಬರ್. ಫಸ್ಟ್ ನಾನು ಎರಡು ನಂಬರ್ ಯಾವುದು ಅಂತ ಫೈಂಡ್ ಮಾಡ್ಕೊಳ್ಬೇಕು. ಅದರಲ್ಲಿ ಅವ್ರು ನನಗೆ ಕೇಳ್ತಿರೋದು ಗ್ರೇಟೆಸ್ಟ್ ನಂಬರ್. 37 ಗ್ರೇಟರ್ ನಂಬರ್, 111 ಗ್ರೇಟರ್ ನಂಬರ್, ಅಗೇನ್ 111 ಗ್ರೇಟರ್ ನಂಬರ್. ಸೊ ಹಾಗಿದ್ರೆ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 3 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಮಾಡೋಣ. Two trains running in opposite direction cross a man standing on the platform in 35 seconds and 19 seconds respectively. ಇಲ್ಲಿ ಎರಡು ಟ್ರೈನ್ ಕೂಡ ಆಪೋಸಿಟ್ ಡೈರೆಕ್ಷನ್ ಅಂತಂದ್ರೆ ಎರಡು ಟ್ರೈನ್ ಕೂಡ ವಿರುದ್ಧ ದಿಕ್ಕಿನಲ್ಲಿ, ಅಂದ್ರೆ ಒಂದು ಟ್ರೈನು ಒಂದು, ಓಕೆ ಇವಾಗ ನಾನು ಒಂದು ಪಾಯಿಂಟ್ ಸ್ಟೇಷನ್ ಎ ಸ್ಟೇಷನ್ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಸ್ಟೇಷನ್ ಎ ಇಂದ ಫಸ್ಟ್ ಟ್ರೈನ್ ಮೂವ್ ಆಗ್ತಿದೆ ಯಾವ ಪಾಯಿಂಟಿಗೆ, ಟುವರ್ಡ್ಸ್ ಈ ಕಡೆಗೆ, ಅಗೇನ್ ಟುವರ್ಡ್ಸ್ ಸ್ಟೇಷನ್ ಬಿಗೆ. ಅಗೇನ್ ಇನ್ನೊಂದು ಟ್ರೈನು ಬಿ ಇಂದ ಸ್ಟಾರ್ಟ್ ಮಾಡ್ತಿದೆ, ಟುವರ್ಡ್ಸ್ ಪಾಯಿಂಟ್ ಎ ಬರ್ತಿದೆ. ಇವಾಗ ಎರಡು ಟ್ರೈನ್ ಕೂಡ ಆಪೋಸಿಟ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದೆ. ಇವಾಗ ನೋಡಿ, 2 trains ರನ್ನಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಇಲ್ಲಿ ಅಗೇನ್
ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಟ್ರಾವೆಲ್ ಮಾಡುವಾಗ ಇದು ಯಾವುದೋ ಒಂದು ಮಧ್ಯ ಪ್ಲಾಟ್ಫಾರ್ಮ್ ಅಲ್ಲಿ ಒಬ್ಬ ಮ್ಯಾನ್ ನಿಂತಿದ್ದಾನೆ, ಒಬ್ಬ ಪರ್ಸನ್ ನಿಂತಿದ್ದಾನೆ. ಆ ಪರ್ಸನ್ ನ ಕ್ರಾಸ್ ಮಾಡೋದಕ್ಕೆ ತಗೊಳ್ತಿರುವಂತಹ ಸಮಯ ಎರಡು ಟ್ರೈನ್ಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟ್ರೈನ್ 35 ಸೆಕೆಂಡ್ಸ್ ತಗೊಳ್ತಿದೆ, ಸೊ ಸೆಕೆಂಡ್ ಟ್ರೈನ್ 19 ಸೆಕೆಂಡ್ಸ್ ತಗೊಳ್ತಿದೆ. ಸೊ ಇವಾಗ ನನಗೆ ಗೊತ್ತು ಈಗಿನ ಸ್ಪೀಡ್ ಅಂತ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಫಾರ್ಮುಲಾ. ಸೊ ನನಗೆ ಇಲ್ಲಿ ಫಸ್ಟ್ ಟ್ರೈನ್ದು ಸ್ಪೀಡ್ ಗೊತ್ತಿಲ್ಲ. ಸೊ ನಾನು ಏನು ಮಾಡ್ತೀನಿ, ಆ ಫಸ್ಟ್ ಟ್ರೈನ್ದು ಸ್ಪೀಡ್ನ S1 ಅಂತ ಕನ್ಸಿಡರ್ ಮಾಡ್ತೀನಿ. ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಏನಾಗುತ್ತೆ, ಲೆಂತ್ ಆಫ್ ದ ಟ್ರೈನ್, ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಟ್ರೈನ್ ಅಂದರೆ ಲೆಂತ್ ಆಫ್ ದ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಮ್ಯಾನ್ ಆಯಿತು. ಬಟ್ ಇಲ್ಲಿ ನೋಡಿ, ನಾನು ಮ್ಯಾನನ್ನು ಏನಾದರೂ ಟ್ರೈನ್ ಲೆಂತ್ ಜೊತೆ ಕಂಪೇರ್ ಮಾಡಿದಾಗ ಮ್ಯಾನ್ ಲೆಂತ್ ತುಂಬ ಕಡಿಮೆ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಮ್ಯಾನ್ ಲೆಂತ್ನ ನೆಗ್ಲೆಕ್ಟ್ ಮಾಡಬೇಕು. ಸೊ ಆವಾಗ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಟ್ರೈನ್ ಏನಾಗುತ್ತೆ, ಜಸ್ಟ್ ಲೆಂತ್ ಆಫ್ ದ ಟ್ರೈನ್ ಆಗಿರುತ್ತೆ. ಸೊ ನನಗೆ ಫಸ್ಟ್ ಟ್ರೈನ್ದು ಲೆಂತ್ ಗೊತ್ತಿಲ್ಲ, ಸೊ ನಾನು L1 ಅಂತ ಕನ್ಸಿಡರ್ ಮಾಡ್ತೀನಿ. ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಆ ಪರ್ಸನ್ನ, ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರುವಂಥ ಪರ್ಸನ್ನ ಕ್ರಾಸ್ ಮಾಡೋದಕ್ಕೆ ತಗೊಳ್ತಿರುವಂಥ ಟೈಮ್ ಕೊಟ್ಟಿದ್ದಾರೆ, ಎಷ್ಟದು 35 ಸೆಕೆಂಡ್ಸ್ ಆಗಿದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ, ಡೈರೆಕ್ಟಾಗಿ ಲೆಂತ್ ಆಫ್ ದ ಫಸ್ಟ್ ಟ್ರೈನ್ ಏನಾಗುತ್ತೆ, ಜಸ್ಟ್ 35 ಇಂಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ 35 ಇಂಟು ಸ್ಪೀಡ್ ಆಫ್ ದ ಫಸ್ಟ್ ಟ್ರೈನ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಟ್ರೈನ್ ಎಷ್ಟು ಟೈಮ್ ತಗೊಳ್ತಿದೆ ಚೆಕ್ ಮಾಡೋಣ. ಎಗೇನ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮಾ. ಸೊ ನಾನು ಸೆಕೆಂಡ್ ಟ್ರೈನ್ ಸ್ಪೀಡ್ನ ನಾನು ಎಷ್ಟು ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಟ್ರೈನ್ ಅಂತ ಅಂದರೆ ಲೆಂತ್ ಆಫ್ ದ ಸೆಕೆಂಡ್ ಟ್ರೈನ್ ಡಿವೈಡೆಡ್ ಬೈ ಎಗೇನ್ ಸೆಕೆಂಡ್ ಟ್ರೈನ್ ತಗೊಳ್ತಿರುವಂಥ ಟೈಮ್ ಎಷ್ಟು ಆ ಪರ್ಸನ್ನ ಕ್ರಾಸ್ ಮಾಡೋದಕ್ಕೆ, ದಟ್ ಈಸ್ 19 ಸೆಕೆಂಡ್ಸ್. ಸೊ ಇಟ್ ಈಸ್ ನಥಿಂಗ್ ಬಟ್ L2 ಇಸ್ ಈಕ್ವಲ್ ಟು, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 19 ಎಷ್ಟು ಬಂತು. ಎಗೇನ್ ಇದು ಒಂದು ಸ್ಟೇಟ್ಮೆಂಟ್ ಆಯಿತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ದೇ ಕ್ರಾಸ್ ಈಚ್ ಅದರ್ ಇನ್ 25 ಸೆಕೆಂಡ್ಸ್. ದೇ ಕ್ರಾಸ್ ಈಚ್ ಅದರ್ ಅಂತಂದ್ರೆ ಜಸ್ಟ್ ಇಲ್ಲಿ ಈಗ ಪರ್ಸನ್ನ ಬಿಟ್ಬಿಟ್ಟಿದ್ದಾರೆ. ಆ ಎರಡು ಟ್ರೈನ್ ಕೂಡ ಆಪೋಸಿಟ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದೆ. ಅವೆರಡು ಏನಾದರೂ ಆಪೋಸಿಟ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದ್ರೆ ಅವೆರಡು ಟ್ರೈನ್ಗಳು ಒಂದಕ್ಕೊಂದು ಕ್ರಾಸ್ ಮಾಡೋದಕ್ಕೆ ತಗೊಳ್ತಿರುವಂತಹ ಟೈಮ್ ಎಷ್ಟು, 25 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೆ, ಎರಡು ಟ್ರೈನ್ ಏನಾದರೂ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಾನು ಏನು ಮಾಡಬೇಕು, ಎರಡು ಟ್ರೈನ್ ಸ್ಪೀಡನ್ನು ನಾನು ಆ್ಯಡ್ ಮಾಡಬೇಕು. ಸೊ S1 ಪ್ಲಸ್ S2. ಬಿಕಾಸ್ ಯಾಕೆ ಇಲ್ಲಿ ಆ್ಯಡ್ ಮಾಡಬೇಕು ಅಂತ, ಎರಡು ಟ್ರೈನ್ ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಎರಡು ಟ್ರೈನ್ದು ಸ್ಪೀಡನ್ನು ನಾನು ಆ್ಯಡ್ ಮಾಡಬೇಕು. ಅದೇ ಇನ್ ಕೇಸ್ ಏನಾದರೂ ಎರಡು ಟ್ರೈನ್ ಏನಾದರೂ ಸೇಮ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಆ ಕೇಸಲ್ಲಿ ನಾನು ಏನು ಮಾಡಬೇಕು, ಸ್ಪೀಡ್ನ ನಾನು ಡಿಫ್ರೆನ್ಸ್ ತಗೊಳ್ಬೇಕು. ಬಟ್ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನು ಏನು ಮಾಡ್ತೀನಿ, ಎರಡು ಟ್ರೈನ್ದು ಸ್ಪೀಡ್ನ ಆ್ಯಡ್ ಮಾಡ್ಕೊತೀನಿ. ಇಸ್ ಈಕ್ವಲ್ ಟು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮಾ. ಏಕೆ ಡಿಸ್ಟೆನ್ಸ್ ಅಂತ ಅಂದರೆ ಎರಡು ಟ್ರೈನ್ದು ಲೆಂತ್ನ ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ, ಲೆಂತ್ ಆಫ್ ದ ಫಸ್ಟ್ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಸೆಕೆಂಡ್ ಟ್ರೈನ್ ಆಗುತ್ತೆ. ಡಿವೈಡೆಡ್ ಬೈ ಟೈಮ್ ಟೇಕನ್. ಎಷ್ಟು ಟೈಮ್ ತಗೊಳ್ತಿದೆ ಎರಡು ಟ್ರೈನ್ ಒಂದಕ್ಕೊಂದು ಕ್ರಾಸ್ ಮಾಡೋದಕ್ಕೆ, 25 ಸೆಕೆಂಡ್ಸ್ ತಗೊಳ್ತಿದೆ. ಬಟ್ ನನಗೆ ಕೇಳ್ತಿರೋ ಕ್ವಶನ್ ಏನು, ದೆನ್ ದ ರೇಷಿಯೋ ಆಫ್ ದ ಸ್ಪೀಡ್ ಆಫ್ ದ ಟ್ರೈನ್. ಎರಡು ಟ್ರೈನ್ದು ಸ್ಪೀಡ್ನ ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಲ್ಲ. ಬಟ್ ನನಗೆ ಹೌದು ಈ ಕ್ವಶನ್ ಕೇಳ್ತಿರೋದ್ರೆ ಜಸ್ಟ್ ಎರಡು ಟ್ರೈನ್ದು ರೇಷಿಯೋ ಕಂಡುಹಿಡಬೇಕು, ಯಾವುದ್ರದ್ದು ಸ್ಪೀಡ್ದು. ಸೊ ಏನು ಮಾಡ್ತೀನಿ, ನಾನು S1 ಎಷ್ಟು, ಆ S ಟರ್ಮ್ಸ್ನ ಹಾಗೆ ಉಳಿಸ್ಕೊಳ್ತೀನಿ. ಯಾಕೆ ನನಗೆ ಬೇಕಾಗಿರೋದೇ ಸ್ಪೀಡ್ ರೇಷಿಯೋ. ಸೊ S1 ಪ್ಲಸ್ S2 ಇಸ್ ಈಕ್ವಲ್ ಟು, ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ಏನು ಮಾಡಿ ಬೆಟರ್ ಈ 25ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 25 ಇಂಟು S1 ಪ್ಲಸ್ 25 ಇಂಟು S2 ಇಸ್ ಈಕ್ವಲ್ ಟು L1 ಅಂದರೆ ಇಲ್ಲಿ ನನಗೆ ವ್ಯಾಲ್ಯೂ ಸಿಕ್ಕಿದೆಯಾ, 35 ಇಂಟು S1. ಜಸ್ಟ್ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 35 into speed of the first train plus length of the second train is nothing but 19 into speed of the second train. ಜಸ್ಟ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಏನು ಮಾಡಿ, ಈ 35 ಈಗ S1 ಟರ್ಮ್ಸ್ನೆಲ್ಲ ಒಂದು ಕಡೆ ತಗೊಳ್ಳಿ, S2 ಟರ್ಮ್ಸ್ನೆಲ್ಲ ಇನ್ನೊಂದು ಕಡೆ ತಗೊಳ್ಳಿ. ಸೊ 35 S1 ಮೈನಸ್ 25 S1 ಏನಾಗುತ್ತೆ, 10 S1 ಆಗುತ್ತಾ. ಇಸ್ ಈಕ್ವಲ್ ಟು 25 S2 ಮೈನಸ್ 19 S2 ಏನಾಗುತ್ತೆ, 6 S2 ಬರುತ್ತೆ. ಇವಾಗ ನೋಡಿ, ಎಗೇನ್ ಈ ಎರಡು ನಂಬರ್ 2 ಇಂದ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಸೊ 2 3s are 6, 2 5s are 10. ಇವಾಗ S1 ಇಲ್ಲಿ ನೋಡಿ ಮಲ್ಟಿಪ್ಲೈ ಬೈ S2 ಇರೋದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದಾಗ ಡಿವೈಡೆಡ್ ಬೈ ಎಷ್ಟು ಆಗುತ್ತೆ. ಎಗೇನ್ ಇಲ್ಲಿ ನ್ಯೂಮರೇಟರಲ್ಲಿ 3 ಇದೆ, ಇಲ್ಲಿ ನೋಡಿ ಮಲ್ಟಿಪ್ಲೈ ಬೈ 5 ಇರೋದು ಈ ಕಡೆ ತಂದಾಗ ಡಿನಾಮಿನೇಟರ್ ಬರುತ್ತೆ. ಸೊ 3:5 ಬಂತು. ಹಾಗಿದ್ರೆ ಕೊಟ್ಟಿರುವಂಥ ಕ್ವಶನಲ್ಲಿ ಎರಡು ಟ್ರೈನ್ದು ಸ್ಪೀಡ್ ರೇಷಿಯೋ ಏನಾಯಿತು, 3:5 ಆಗಿದೆ. ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ 3 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಅಗೇನ್ ಇದು ಕೂಡ ಸಿಂಪ್ಲಿಫಿಕೇಶನ್ ಮೇಲೆನೆ ಕ್ವಶನ್ ಏನು ಕೇಳಿದರೆ, ಇಫ್ ಪ್ಲಸ್ ಈಕ್ವಲ್ ಟು ಇಂಟು ಅಂತಂದರೆ ಮಲ್ಟಿಪ್ಲಿಕೇಶನ್. ಇಫ್ ಏನಾದರೂ ಪ್ಲಸ್ ಅನ್ನೋದ್ರ ಬದಲು ನಾನು ಏನಾದರೂ ಮಲ್ಟಿಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಿದ್ರೆ, ಎಗೇನ್
ಮೈನಸ್ ಅಂದರೆ again subtraction is nothing but it is equal to addition ಅಂತ ಕನ್ಸಿಡರ್ ಮಾಡಿದ್ರೆ, again multiplication is nothing but division ಅಂತ ಕನ್ಸಿಡರ್ ಮಾಡಿದ್ರೆ, and again division is nothing but subtraction ಅಂತ ಕನ್ಸಿಡರ್ ಮಾಡಿದ್ರೆ, ಆಗಿದ್ರೆ then the value of 11 divided by 11 into 11 plus 11 minus 11 is ಅಂತಂದ್ರೆ ಕೊಟ್ಟಿರೋ ವ್ಯಾಲ್ಯೂದು ಆನ್ಸರ್ನ ಕಂಡುಹಿಡಬೇಕು. ಸೊ ನೋಡಿ ಫಸ್ಟ್ 11 ಡಿವೈಡೆಡ್ ಬೈ, ಸೊ ನಾನು ಡಿವೈಡೆಡ್ ಬೈ ಜಾಗದಲ್ಲಿ ಯಾವುದನ್ನ ತಗೊಳ್ಬೇಕು, ಡಿವೈಡೆಡ್ ಬೈ ಇಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್. ಸೊ ಮೈನಸ್ 11 ಏಕೆ ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಇದೆ. ಏಕೆ ಮಲ್ಟಿಪ್ಲಿಕೇಶನ್ ಅಂತ ಆದರೆ ನಾನು ಏನಂತ ಕನ್ಸಿಡರ್ ಮಾಡಬೇಕು, ಡಿವೈಡೆಡ್ ಬೈ ಅಂತ ಕನ್ಸಿಡರ್ ಮಾಡಬೇಕು. ಏಕೆ ಡಿವೈಡೆಡ್ ಬೈ 11. ನೆಕ್ಸ್ಟ್ ಇದೆ ಪ್ಲಸ್ ಇದೆ. ಸೊ ಪ್ಲಸ್ ಅಂತಿದ್ರೆ ನಾನು ಏನಂತ ಕನ್ಸಿಡರ್ ಮಾಡಬೇಕು, ಮಲ್ಟಿಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಸೊ ಮಲ್ಟಿಪ್ಲೈ ಬೈ 11. ಏಕೆ ಮೈನಸ್ ಜಾಗದಲ್ಲಿ ನಾನು ಏನಂತ ಕನ್ಸಿಡರ್ ಮಾಡಬೇಕು, ಮೈನಸ್ ಈಕ್ವಲ್ ಟು ಪ್ಲಸ್. ಸೊ ನನ್ನ ಮೈನಸ್ ನಾನು ಪ್ಲಸ್ ಅಂತ ಕನ್ಸಿಡರ್ ಮಾಡಬೇಕು. ಆಗಿದ್ರೆ ಆನ್ಸರ್ ಏನು ಬರುತ್ತೆ ಚೆಕ್ ಮಾಡಬೇಕು. ಏಕೆ ನಾನು ಇಲ್ಲೂ ಕೂಡ ಬಾರ್ಡ್ಮಾಸ್ ರೂಲ್ನ ಅಪ್ಲೈ ಮಾಡಬೇಕು. ಸೊ 11 ಮೈನಸ್ 11 divided by 11. So divided by 11 into 11 plus 11. ನೋಡಿ 11 divided by 11 ಅಂದರೆ 1 ಬರುತ್ತಾ, again 11 into 1 ಏನಾಯಿತು 11 ಬಂತು. ಸೊ 11 minus 11 into 1 11 plus 11. ನೋಡಿ ಪ್ಲಸ್ 11 ಮೈನಸ್ 11 ಕ್ಯಾನ್ಸಲ್ ಆಗುತ್ತಾ, ಹಾಗಿದ್ರೆ ಉಳ್ಕೊಂಡಂಥ ಆನ್ಸರ್ ಎಷ್ಟು, ದಟ್ ಈಸ್ ಪ್ಲಸ್ 11. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 1 ಆಗಿರುತ್ತೆ. Last question ನೋಡೋಣ. Find the missing number in the following question. Numbers have been arranged according to an identical pattern. ಅಂತಂದ್ರೆ ಐಡೆಂಟಿಕಲ್ ಅಂತಾರೆ ಫಸ್ಟ್ ನೋಡಿ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ, ಟೋಟಲ್ 4 ರೋಸ್ ಕೊಟ್ಟಿದ್ದಾರೆ. ಅಲ್ಲಿ ಫಸ್ಟ್ ರೋಗೆ ಏನು ಪ್ಯಾಟರ್ನ್ ಅಪ್ಲಿಕೇಬಲ್ ಆಗ್ತಿದೆ ಅದು ಎಲ್ಲ ರೋಗೂ ಕೂಡ ಅದೇ ಪ್ಯಾಟರ್ನ್ ಅಪ್ಲಿಕೇಬಲ್ ಆಗಬೇಕು. ಸೊ ನೋಡಿ 16 4 5 4 ಫಸ್ಟ್ ನಾನು ಪ್ಯಾಟರ್ನ್ನ ಕಂಡುಹಿಡ್ಕೊಳ್ಬೇಕು. ನಾನು ಈ ಕಡೆಯಿಂದ ಬರ್ತೀನಿ. ಇವಾಗ ನೋಡಿ 4 5 4 ಈ 3 ನಂಬರ್ ಅದೇ 16 ಆಯಿತು ಅಂತ ಫಸ್ಟ್ ಕಂಡುಹಿಡ್ಕೊಳ್ತೀನಿ. ಸೊ 4 ಇಂಟು 5 20, 20 ಇಂಟು 4 ಏನು ಬರುತ್ತೆ 80 ಬರುತ್ತೆ. ಬಟ್ ಅವರು 16 ಅಂತ ಕೊಟ್ಟಿದ್ದಾರೆ. ಚೆಕ್ ಮಾಡೋಣ. 4 ಇಂಟು 5 20ನ 20 ಮೈನಸ್ 4 ಏನು ಬರುತ್ತೆ 16 ಬರುತ್ತೆ. ಇವಾಗ ಆ ಪ್ಯಾಟರ್ನ್ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗ್ತಿದೆಯಾ ಇಲ್ವಾ ಚೆಕ್ ಮಾಡಿ. ನೆಕ್ಸ್ಟಿಗೂ ಕೂಡ ಏನಾದರೂ ಅದೇ ಪ್ಯಾಟರ್ನ್ ಅಪ್ಲಿಕೇಬಲ್ ಆಗ್ತಿದೆ ಅದು ನಾನು ಕೊಟ್ಟಿರುವಂಥ ಸೊಲ್ಯೂಷನ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ರೋ ನೋಡ್ತೀನಿ. 5 ಇಂಟು 5 25. ಸೊ ನಾನು ಏನು ಮಾಡ್ತೀನಿ, ಲಾಸ್ಟ್ ಮತ್ತು ಥರ್ಡ್ ನಂಬರ್ ನಾನು ಫಸ್ಟ್ ಮಲ್ಟಿಪ್ಲೈ ಮಾಡ್ತೀನಿ, ನೆಕ್ಸ್ಟ್ ಮೈನಸ್ ಮಾಡ್ತೀನಿ. ಸೊ 4 ಇಂಟು 5 ಏನು 20ನ 20 ಮೈನಸ್ 4 ಏನು ಬರುತ್ತೆ 16 ಬರುತ್ತೆ. ಅದೇ ರೀತಿ 5 ಇಂಟು 5 ಏನು 25, 25 ಮೈನಸ್ 5 ಏನು ಬರುತ್ತೆ 20 ಬರುತ್ತೆ. ಹೌದು, ಅದೇ ಪ್ಯಾಟರ್ನ್ ಇದಕ್ಕೂ ಕೂಡ ಅಪ್ಲಿಕೇಬಲ್ ಆಯಿತು. ನೆಕ್ಸ್ಟ್ ಅದೇ ರೀತಿ 5 ಇಂಟು 7 ಏನು ಬರುತ್ತೆ 35, 35 ಮೈನಸ್ 5 ಏನು ಬರುತ್ತೆ 30. ಹೌದು, ಆಗಿದ್ರೆ ನನ್ನ ಪ್ಯಾಟರ್ನ್ ಅದು ಕರೆಕ್ಟ್ ಅಂತ ಆಯಿತು. ಅದೇ ರೀತಿ ಅದೇ ಪ್ಯಾಟರ್ನ ನಾನು ನೆಕ್ಸ್ಟ್ ಒನ್ನಿಗೆ ಅಪ್ಲಿಕೇಬಲ್ ಮಾಡಬೇಕು. ಸೊ ಆಗಿದ್ರೆ ಆಪ್ಷನ್ ಕೊಟ್ಟಿರುವಂಥ 4 ಆಪ್ಷನ್ಲಿ ಆಪ್ಷನ್ ಯಾವ್ದು ಬರುತ್ತೆ ಚೆಕ್ ಮಾಡೋಣ. ಸೊ ನೋಡಿ ಫಸ್ಟ್ ಆಪ್ಷನ್ 4 ಇದೆ, ನನಗೆ 4 ಅಂತ ಹಾಕ್ತೀನಿ. 4 9s 36. 36 ಮೈನಸ್ 9 ಏನು ಬರುತ್ತೆ 9 ಬರಲ್ಲ 17 ಬರುತ್ತೆ. ಸೊ 4 ಎಲಿಮಿನೇಟ್ ಆಯಿತು. ನೆಕ್ಸ್ಟ್ 3 ನೋಡಿ, 3 9s 27. ಎಗೇನ್ 27ನಲ್ಲಿ 9 ಹೋದರೆ ಎಷ್ಟು ಬರುತ್ತೆ, 27ನಲ್ಲಿ 9 ಹೋದರೆ 16 ಬರುತ್ತೆ. ಬಟ್ ಇಲ್ಲಿ ಇರೋದು 9, ಎಗೇನ್ ಅದು ಕೂಡ ನನ್ನ ಆನ್ಸರ್ ಅಲ್ಲ. ನೆಕ್ಸ್ಟ್ 2 ನೋಡೋಣ. 2 ಇಂಟು 9 ಏನು ಬರುತ್ತೆ, ಇಲ್ಲಿ 2ನ ಹಾಕ್ತೇವೆ. ಸೊ 2 ಇಂಟು 9 18. 18ನಲ್ಲಿ 9ನ ಕಳೆದ್ರೆ ನನಗೆ ಆನ್ಸರ್ ಏನು ಬರುತ್ತೆ 9 ಬರುತ್ತೆ. ಹಾಗಿದ್ರೆ ಕೊಟ್ಟಿರುವಂಥ ಆಪ್ಷನ್ಲಿ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ 3. ಬೇಕಿದ್ರೆ ಲಾಸ್ಟ್ ಒನ್ ಕೂಡ ಚೆಕ್ ಮಾಡೋಣ. 1 ಇಂಟು 9 ಏನಾಗುತ್ತೆ 9. 9 ಮೈನಸ್ 9 ಮಾಡಿದಾಗ ನನಗೆ ಏನು ಬರಬೇಕು 0 ಬರಬೇಕು. ಬಟ್ ಅವ್ರು ಕೊಟ್ಟಿರೋದೇನು 9. ಹಾಗಿದ್ರೆ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಫೋರ್ತ್ ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಸೊ ನನ್ನ ಆನ್ಸರ್ ಥರ್ಡ್ ಒನ್ ಆಗುತ್ತೆ, ದಟ್ ಇಸ್ 2. ಏಕೆಂತಂದರೆ 2 ಇಂಟು 9 18 ಬರುತ್ತೆ. 18ನಲ್ಲಿ ಮೈನಸ್ 9ನ ಮಾಡಿದಾಗ ನನಗೆ ಆನ್ಸರ್ 9 ಬರುತ್ತೆ. ಸೊ ಆ ಪ್ಯಾಟರ್ನ್ ಕೂಡ ಫೋರ್ತ್ ರೋಗೆ ಅಪ್ಲಿಕೇಬಲ್ ಆಗುತ್ತೆ.